ಕ್ಷೇತ್ರದ ಅಭಿವೃದ್ಧಿಗೆ ಸದಾ ಸಿದ್ಧ. ಹಂತ ಹಂತವಾಗಿ ಅನುದಾನ ಬಿಡುಗಡೆ. ರಿಪೋರ್ಟ್ ಕಾರ್ಡ್ ಇಟ್ಟ ಶಾಸಕ ಪ್ರದೀಪ್ ಈಶ್ವರ್. ಹದಿಹರೆಯ ವಯಸ್ಸಿನಲ್ಲಿ ಪ್ರೀತಿ ಹೆಸರಲ್ಲಿ ಚೆಲ್ಲಾಟ. ಮತ್ತೊಬ್ಬ ಯುವತಿ ಜೊತೆ ಪ್ರಿಯಕರನ ಮಾತು. ಸಾವಿನಲ್ಲಿ ಮೌನವಾದ ಮನನೊಂದ ಪ್ರಿಯತಮೆ. ವಿಶೇಷ ಘಟಕ ಯೋಜನೆಯಲ್ಲಿ ಪರಿಶಿಷ್ಟರಿಗೆ ಹಣ ಮೀಸಲು ವಿಚಾರ. ಪ್ರಧಾನಿ ಮೋದಿ ಅವರಿಗೆ ಬಿಜೆಪಿಗರು ಮನವಿ ಮಾಡಲಿ. ಸಚಿವ ಶಿವರಾಜ್ ತಂಗಡಗಿ ಒತ್ತಾಯ. ಶೌಚಾಲಯವಿಲ್ಲದ ಸರ್ಕಾರಿ ಶಾಲೆ. ಬಯಲನ್ನು ಆಶ್ರಯಿಸಿದ ವಿದ್ಯಾರ್ಥಿಗಳು ಅಸಡ್ಡೆ ತೋರುತ್ತಿದ್ದಾರಾ? ಅಧಿಕಾರಿಗಳು, ಜನಪ್ರತಿನಿಧಿಗಳು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮ. ಶಾಸಕನಾದ ಮೇಲೆ ಚಿಕ್ಕಬಳ್ಳಾಪುರದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದು, ಹಂತ ಹಂತವಾಗಿ ಅನುದಾನ ಬಿಡುಗಡೆ ಮಾಡಿಸಿ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿಸಲು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದೇನೆ ಎಂದು ಶಾಸಕ ಪ್ರದೀಪ್ ಈಶ್ವರ್ ಜನತೆ ಮುಂದೆ ರಿಪೋರ್ಟ್ ಕಾರ್ಡ್ ಇಟ್ಟಿದ್ದಾರೆ. ನನ್ನ ಸರ್ಕಾರಗಳು, ನನ್ನ ಮಂತ್ರಿಗಳು ನಾನೇ ತಂದ ಅನುದಾನದ ರಿಪೋರ್ಟ್ ಕಾರ್ಡನ್ನು ಕೊಡ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರದ ಮುನಿಸಿಪಲ್ ಕಾಲೇಜ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಬೇಕು ಅಂತ 6 ಕೋಟಿ ಅನುದಾನ ತಂದ್ವಿ. ಚಿಕ್ಕಬಳ್ಳಾಪುರ ನಗರದ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ತಮ್ಮ ಅವಧಿಯಲ್ಲಿ ಕೈಗೆತ್ತಿಕೊಂಡಿರುವ ಅಭಿವೃದ್ಧಿ ಕಾಮಗಾರಿಗಳ ರಿಪೋರ್ಟ್ ಬಿಡುಗಡೆ ಮಾಡಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಮ್ಮ ಊರಿಗೆ ನಮ್ಮ ಶಾಸಕ ಕಾರ್ಯಕ್ರಮದ ಅಡಿ ಹಳ್ಳಿಗಳಿಗೆ ಭೇಟಿ ನೀಡಿದಾಗ ಬಹಳಷ್ಟು ಜನರು ಪಿಂಚಣಿ ಸಮಸ್ಯೆ, ಸ್ಮಶಾನ ಭೂಮಿ ಬೇಡಿಕೆ, ಆರೋಗ್ಯ ಸಮಸ್ಯೆ, ಬಸ್ ವ್ಯವಸ್ಥೆ, ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಇಂತಹ 10 ಸಮಸ್ಯೆಗಳನ್ನು ನನ್ನ ಬಳಿ ಹಂಚಿಕೊಂಡಿದ್ದಾರೆ. ಅವರ ಸಮಸ್ಯೆಗಳಿಗೆ ಸ್ಪಂದಿಸುವುದು ನನ್ನ ಜವಾಬ್ದಾರಿ, ಅದು ಮಾಡುವೆ. ಬಡವರಿಗೆ ಮುಖ್ಯವಾಹಿನಿಗೆ ತರುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು. ತಾಲೂಕಿನ ಪೆರೆಸಂದ್ರದಲ್ಲಿ ದಲಿತ ಸಮುದಾಯದವರಿಗೆ ಅನುಕೂಲವಾಗಲೆಂದು 1.5 ಎಕರೆ ಸ್ಮಶಾನಕ್ಕೆ ಜಾಗ ಮಂಜೂರು ಮಾಡಲಾಗಿದೆ. ಇನ್ನು ಬಿ ಖಾತಾ ಅಭಿಯಾನದ ಬಗ್ಗೆ ಮಾತನಾಡಿದ ಶಾಸಕರು, ತಮ್ಮ ಸ್ವತ್ತುಗಳ ಬಿ ಖಾತಾ ಮಾಡಿಸಿಕೊಳ್ಳಲು ಶುರುವಾಗಿರುವ ಅಭಿಯಾನಕ್ಕೆ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿದೆ. ಜನರಿಗೆ ಅನುಕೂಲವಾಗಲೆಂದು 2 ದಿನಗಳ ಕಾಲಾವಕಾಶ ಕಲ್ಪಿಸಲಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರು 37 ಕೋಟಿಯ ವಿವಿಧ ಕಾಮಗಾರಿಗಳಿಗೆ ಹಾಕಲಾಗಿರುವ ಅನುದಾನ ಬಗ್ಗೆ ವಿವರಿಸಿದರು. ನನ್ನ ಸರ್ಕಾರಗಳು, ನನ್ನ ಮಂತ್ರಿಗಳು ನಾನೇ ತಂದ ಅನುದಾನದ ರಿಪೋರ್ಟ್ ಕಾರ್ಡನ್ನು ಕೊಡ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರದ ಮುನಿಸಿಪಲ್ ಕಾಲೇಜ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗಬೇಕು ಅಂತ 6 ಕೋಟಿ ಅನುದಾನ ತಂದ್ವಿ. ಆ ಮುನಿಸಿಪಲ್ ಕಾಲೇಜ್ ವಿಶೇಷ ಏನು ಅಂದರೆ, ಡುಪ್ಲೆಕ್ಸ್ ಕಟ್ತಾ ಇದ್ದೀವಿ. 4 ಫ್ಲೋರಲ್ಲಿ 1 ಫ್ಲೋರ್, 2nd ಫ್ಲೋರ್ ಡುಪ್ಲೆಕ್ಸ್ ಕಟ್ತಿದ್ದೀವಿ. 200 ಜನ ಅಟ್ ಎ ಟೈಮ್ ಕುತ್ಕೊಂಡು ಲೈಬ್ರರಿಯಲ್ಲಿ ಓದ್ಬೋದು ಅಂಥ ವ್ಯವಸ್ಥೆ ಮಾಡಿ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪುಸ್ತಕಗಳನ್ನು ಲೈಬ್ರರಿಯಲ್ಲಿ ಇಡ್ತಿದ್ದೀವಿ. ಮತ್ತು ಮೊದಲನೇ ಬಾರಿಗೆ ಕರ್ನಾಟಕದ ಯಾವ ಡಿಗ್ರಿ ಕಾಲೇಜಲ್ಲೂ ಇಂಥ ಸುಸಜ್ಜಿತವಾದ ಲೈಬ್ರರಿ ಇಲ್ಲ. ಮತ್ತು ಜಿಮ್ಮನ್ನು ಅಲ್ಲಿ ಆ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅಲ್ಲೇ ಗ್ರೌಂಡ್ ಫ್ಲೋರಲ್ಲಿ ಜಿಮ್ ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ. ಇದು ಮುನಿಸಿಪಲ್ ಕಾಲೇಜ್ಗೆ 6 ಕೋಟಿ. ವುಮೆನ್ಸ್ ಕಾಲೇಜಲ್ಲಿ 4 ಕೋಟಿ ಅನುದಾನ ಹಾಕಿದ್ದೀವಿ. MRI ಮಾಡಿಸ್ಕೋಬೇಕು ಅಂದರೆ ಬಡವರು ಖಾಸಗಿ ಲ್ಯಾಬ್ಗೆ ಹೋಗಬೇಕಾಗಿತ್ತು. ಆ ಕಾರಣಕ್ಕೆ ಈಗ 8 ಕೋಟಿ ವೆಚ್ಚದಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆ. ಒಂದು 6 ಕೋಟಿ ವೆಚ್ಚದಲ್ಲಿ MRI ಮಿಷಿನ್ ತರ್ತಿದ್ದೀವಿ. ಇದಾದ ನಂತರ ನಮ್ಮೂರಿಗೆ ನಮ್ಮ ಶಾಸಕ ಹೋದಾಗ ನನ್ನ ಕನಸೇನು ಅಂದರೆ, ಯಾವತ್ತೂ ಅಷ್ಟೇ ಒಂದು ಸಿಟಿ ಕನೆಕ್ಟಿವಿಟಿ ಮೇಲೆ ನಿಂತಿರುತ್ತೆ. ಈಗ ನಮ್ಗೆ ಯಾವುದೋ ಒಂದು ಊರಿಗೆ ಈಸಿಯಾಗಿ ಹೋಗಿ ಬರೋಕ್ಕಾಗುತ್ತೆ ಅಂದರೆ ನಾವು ಆ ಊರನ್ನ ಪ್ರಿಫರ್ ಮಾಡ್ತೀವಿ, ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಯೋಚನೆ ಮಾಡ್ತೀವಿ. ಸೊ ಇಲ್ಲಿ ಕನೆಕ್ಟಿವಿಟಿ ಬಗ್ಗೆ ನಾನು ಯೋಚನೆ ಮಾಡಿದ್ದು, ಮುಷ್ಟೂರು ರಸ್ತೆ ವರ್ಷಗಳಿಂದ ಹಾಳಾಗಿತ್ತು, ದಿನ್ನೆ ಹೊಸಳ್ಳಿ ರಸ್ತೆ ವರ್ಷಗಳಿಂದ ಹಾಳಾಗಿತ್ತು, ಜಡಳ್ತಿಮ್ಮನಹಳ್ಳಿ ರಸ್ತೆ ವರ್ಷಗಳಿಂದ ಹಾಳಾಗಿತ್ತು, ಕಂದುವಾಡದ ಕೆರೆ ರಸ್ತೆ ವರ್ಷಗಳಿಂದ ಹಾಳಾಗಿತ್ತು. ಈ 4 ರಸ್ತೆಗೆ ಸರಿಸುಮಾರು 20 ಕೋಟಿ ಅನುದಾನ ಬೇಕಾಯಿತು. ಸೊ ಇವತ್ತಿನಿಂದ ನಾವು ಮುಷ್ಟೂರು ಆಂಜನೇಯ ಸ್ವಾಮಿ ದೇವಾಲಯದವರೆಗೂ ಅಂದರೆ ಆ ಕೆರೆ ಎಂಬಾದರೂ ಅದಕ್ಕೊಂದು ಕೋಟಿ, ಮತ್ತೆ ಕಂಪ್ಲೀಟ್ ಮುಷ್ಟೂರು ರಸ್ತೆಗೆ 3 ಕೋಟಿ ಅನುದಾನ ಹಾಕಿದ್ದೀನಿ. 3 ಕೋಟಿ ಅನುದಾನ ಹಾಕಿದ್ದೀನಿ. ಇವತ್ತೇ ಕೆಲಸ ಸ್ಟಾರ್ಟ್ ಆಗುತ್ತೆ, ಆದಷ್ಟು ಬೇಗ ಅದು ಮುಗಿಯುತ್ತೆ. ದಿನ್ನೆ ಹೊಸಳ್ಳಿಗೂ ಅಷ್ಟೇ ಇವತ್ತೇ ಕೆಲಸ ಸ್ಟಾರ್ಟ್ ಆಗ್ತಿದೆ. 2 ಕೋಟಿ ರೂಪಾಯಿ ಆ ರಸ್ತೆಗೆ ಹಾಕಿದ್ದೀವಿ. ಈಗ ನಮ್ಮೂರಿಗೆ ನಮ್ಮ ಶಾಸಕರು ನನ್ನ ಮುದ್ದೇನಹಳ್ಳಿ ಪಂಚಾಯತಿಗೆ ಸರ್ ಎಂ ವಿಶ್ವೇಶ್ವರಯ್ಯ ಹುಟ್ಟಿದ ಪುಣ್ಯಭೂಮಿ, ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ತಹಸೀಲ್ದಾರ್ ಸರು, ಇಒ ಸರು ಎಲ್ಲ ರಿಮೋಟೆಸ್ಟ್ ಹಳ್ಳಿಗಳಿಗೆ ಹೋದ್ವಿ. ಗಂಟಿಗಾನಹಳ್ಳಿ, ಸುಬ್ರಾಯನಹಳ್ಳಿ, ಕೊರ್ಲಹಳ್ಳಿಗೆ ರಸ್ತೆಗಳೇ ಇರಲಿಲ್ಲ. ಸೊ ಕೊರ್ಲಹಳ್ಳಿಗೆ ಹೋದಾಗ ಒಂದು 150ರಿಂದ 200 ಜನಸಂಖ್ಯೆ ಇರೋ ಹಳ್ಳಿ. ಮಳೆ ಬಂದರೆ ಜಕ್ಕಲಮಡುಗು ನೀರು ಹರಿದ್ರೆ ಅವ್ರು ಯಾರೂ ತೋಟಕ್ಕೆ ಹೋಗೋಕ್ಕಾಗಲ್ಲ, ಸ್ಕೂಲಿಗೆ ಹೋಗೋಕ್ಕಾಗಲ್ಲ. ಕಳೆದ 34 ವರ್ಷದಿಂದ ಆ ಊರವರು ಹಣ ಒಂದು ಬ್ರಿಡ್ಜ್ ಹಾಕ್ಕೊಡಿ ಅಂದರೆ ಯಾರೂ ಸ್ಪಂದಿಸಿಲ್ಲ. ಸೊ ನಾನೀಗ ಕೊರ್ಲಹಳ್ಳಿಗೆ 80 ಲಕ್ಷ ಅನುದಾನ ಹಾಕಿದ್ದೀನಿ. ಎಲ್ಲ ಫೈನಾನ್ಷಿಯಲ್ ಅಪ್ರೂವಲ್ ಎಲ್ಲ ಆಗಿರೋ ಕಾಪಿ ತಮಗೂ ಕೊಟ್ಟಿದ್ದೀನಿ.
ಇದೆಲ್ಲ ಈ 2-3 ದಿನದಲ್ಲಿ ಕೆಲಸ ಸ್ಟಾರ್ಟ್ ಆಗೋದು. ನಂತರ ಮುದ್ದೇನಹಳ್ಳಿಗೆ ಗಟ್ಟಿಗನಹಳ್ಳಿ ದೊಡ್ಡರಾಯಪ್ಪನಹಳ್ಳಿಗೆ ಹೋದಾಗ ಅವರೊಂದು ಚಿಕ್ಕದು ಕನೆಕ್ಟಿವಿಟಿ ಬ್ರಿಡ್ಜ್ ಕೇಳಿದ್ರು ಇನ್ನೊಬ್ರು, ಅದಕ್ಕೆ 45 ಲಕ್ಷ ಹಾಕಿದ್ದೀನಿ. ಮತ್ತೆ ಒಂದು ಸುಲ್ತಾನ್ಪೇಟೆ SC ಕಾಲೋನಿಯಲ್ಲಿ ಹಣ ನಾವು ಓಡಾಡೋಕ್ಕೆ ಜಾಗ ಇಲ್ಲ ಅಂದರು, 15 ಲಕ್ಷ ಹಾಕಿದ್ದೀನಿ. ಕಮ್ಗುಟ್ಟಹಳ್ಳಿ ಗ್ರಾಮ ಪಂಚಾಯತಿ ಚೊಕ್ಕಳ್ಳಿಗೆ ಹೋಗಿದ್ದೆ, ಆ CC ರೋಡು ಎಲ್ಲ SC ಸಮುದಾಯ ಇರೋ ಊರುಗಳಿದು, 20 ಲಕ್ಷ ಹಾಕಿದ್ದೀನಿ. ಕಮ್ಗುಟ್ಟಹಳ್ಳಿ ಗ್ರಾಮ ಪಂಚಾಯತಿ ಮುದಲಹಳ್ಳಿಗೆ CC ರಸ್ತೆ ಇರಲಿಲ್ಲ, 14 ಲಕ್ಷ ಹಾಕಿದ್ದೀನಿ. ದಿನ್ನಹಳ್ಳಿಗೆ 10 ಲಕ್ಷ ಹಾಕಿದ್ದೀನಿ. ಕಂಪ್ಲೀಟ್ ನನ್ನ ರಿಪೋರ್ಟ್ ಕಾರ್ಡ್. ಮತ್ತೆ ಕಮ್ಗುಟ್ಟಹಳ್ಳಿಯಲ್ಲಿ ಬೋಡಿನಾರೇನಹಳ್ಳಿಗೆ 15 ಲಕ್ಷ ಹಾಕಿದ್ದೀನಿ. ಮಾದನಾಯಕನಹಳ್ಳಿಗೆ ಅವ್ರು ಏನು ಕೇಳಿದ್ರು ಅಷ್ಟು ಹಾಕ್ಕೊಂಡ್ಬಂದಿದ್ದೀನಿ ನಾನು. ಅರವಿಂದ್ ಅವರೇ, ಅದೆಷ್ಟು ಟೌನಲ್ಲಿ ಏನು ಮಾಡಿದ್ದೀನಿ ಸರ್, ಈ ಕಂದ್ವಾರ ರೋಡ್ ಆಗಿದ ತಕ್ಷಣ ಈ ಟೌನಲ್ಲಿ ಸೆಂಟ್ರಲ್ ಇದೆ ಅಲ್ಲ ರಸ್ತೆಗಳು, ಆ ಸೆಂಟರ್ ರಸ್ತೆಯಲ್ಲಿ ಇದರಲ್ಲಿ ಅದ್ರ ಮೇಲೆ ಲೈಟ್ಸ್ ಹಾಕಿದ್ವಲ್ಲ, ಆ ಲೈಟ್ಸ್ನ ತೆಗೆದು ಕಂದ್ವಾರದ ಕಡೆ ಹಾಕಿ ಸೆಂಟರ್ಗೆ, ನೀವು ಯಲಂಕಾದಲ್ಲಿ ನೋಡಿದ್ದೀರಾ ಲೈಟ್ಸ್, ಆ ಥರ ಎಷ್ಟು 90 ಲಕ್ಷ ಅಲ್ಲ, 90 ಲಕ್ಷ ಈಗಾಗಲೇ ನಾನು ಟೌನ್ ಪ್ಲ್ಯಾನಿಂಗ್ ಅವರಿಂದ ಆರ್ಡರ್ ಮಾಡಿಸಿದ್ದೀನಿ. ಅದು ಒಂದು ಸಲ ಈ ಲೈಟ್ನ ರೀಪ್ಲೇಸ್ ಮಾಡಿ ಅಲ್ಲಿ ಹಾಕಿ ನಾವು ಎಲ್ಲಿಂದ ಶನಿಮಾತ ಸ್ವಾಮಿ ಟೆಂಪಲಿಂದ ಶಿಡ್ಲಘಟ್ಟ ಸರ್ಕಲ್ವರೆಗೂ ಯಲಂಕಾಲ್ ಬಂದಂಗೆ ಹಿಂಗೆ ಯು ಶೇಪಲ್ಲಿ ಲೈಟ್ಸ್ ಮಾಡಿ ಬ್ಯೂಟಿಫೈ ಮಾಡ್ತಿದ್ದೀನಿ. ಮತ್ತು ಚದಲ್ಪುರ ಕ್ರಾಸಿಂದ ಈ ಕಡೆ ಎಂಡ್ವರೆಗೂ ಇದನ್ನು ಹೆಂಗೆ ನಗರವನ್ನು ಸುಂದರವಾಗಿ ಕಾಣಿಸ್ಬೇಕು ಫ್ಲೆಕ್ಸ್ ಬ್ಯಾನ್ ಮಾಡಿದ್ದೀನಿ. ಈಗಾಗಲೇ ನಾನು ಸಂಬಂಧಪಟ್ಟವ್ರಿಗೆ ಹೇಳಿದ್ದೀನಿ. ಮೊನ್ನೆ ಮಿನಿಸ್ಟರ್ ಸಾಹೇಬ್ಗೂ ರಿಕ್ವೆಸ್ಟ್ ಮಾಡಿದೆ, ಸೆಂಟರ್ ಪ್ಲ್ಯಾಂಟೇಷನ್ಗೆ ನನಗೆ ಒಂದು ಅನುಕೂಲ ಮಾಡಿಕೊಡಿ ಸರ್, ಅವರು ಅದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ಅದಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಮತ್ತು ಈಗ ಸಿಟಿ ಎಲ್ಲ ಕನೆಕ್ಟ್ ಆದಮೇಲೆ MG ರೋಡ್ನು ಭಾಳ ಇಟ್ಟು ಈ ಶಿಡ್ಲಘಟ್ಟ ಸರ್ಕಲ್ ತುಂಬ ವೈಡ್ ಆಗ್ತಿದೆ. ಹೆಂಗೆ ನಾವು ಟ್ರಾಫಿಕ್ ಕಿರಿಕಿರಿ ತಪ್ಪಿಸ್ಬೋದು, ಏನು ಮಾಡ್ಬೋದು, ಎಲ್ಲೆಲ್ಲಿ ಸೈಂಟಿಫಿಕ್ಕಾಗಿ ನಾವು ಹಂಪ್ಸ್ ತರಬೇಕು, ಇದನ್ನೆಲ್ಲ ಈಗ ಚರ್ಚೆ ಆಗ್ತಿದೆ, ಒಂದೊಂದೇ ಮಾಡ್ತಿದ್ದೀನಿ. ಈಗ ಖಾತಾ ಆಂದೋಲನ 2,500 ಅಪ್ಲಿಕೇಶನ್ಸ್ ಬಂದಿದೆ, ಇವತ್ತು 2 ದಿನ ಎಕ್ಸ್ಟೆಂಡ್ ಮಾಡ್ತೀನಿ. ತುಂಬ ಜನಕ್ಕೆ EC ಸಮಸ್ಯೆ ಆಗಿದೆ, ಅದಕ್ಕೆ ಆಗಿದ್ದು ನಾನು ಸೇವೆ ಮಾಡ್ತಾ ಇದ್ದೀನಿ. ಸ್ಕಾಲರ್ಶಿಪ್ ಈಗಾಗಲೇ 4 ಪಂಚಾಯತಿ ನಾನು ಸ್ಕಾಲರ್ಶಿಪ್ಪು ಸಂಡೇ ಕೊಡ್ತಾ ಇದ್ದೀನಿ. ಯಾಕೆ ಸಂಡೇ ಕೊಡ್ತಿದ್ದೀನಿ ಅಂದರೆ ಮನೆಯಲ್ಲಿ ಮಗುನೂ ಇರಬೇಕು, ಅವ್ರ ಅಪ್ಪ ಅಮ್ಮನೂ ಇರಬೇಕು ಅಂತ, ಆ ದುಡ್ಡು ಮಿಸ್ಯೂಸ್ ಆಗಬಾರ್ದು. ಆ ಕಾರಣಕ್ಕೆ ಅವ್ರ ತಂದೆ ತಾಯಿ ಮಗು ಕೈಗೆ ಕೊಡಬೇಕು ಅಂತ ಈಗಾಗಲೇ ಮಂಚೇನಹಳ್ಳಿ 2 ಪಂಚಾಯತಿ, ಇಲ್ಲೊಂದು ಪಂಚಾಯತಿ ಮುಗಿಸಿದ್ವಿ. ಇನ್ನೊಂದು 2ರಿಂದ 3 ತಿಂಗಳಲ್ಲಿ ಎಲ್ಲ ಪಂಚಾಯತಿಗೂ ಸಂಡೇ ನನ್ನ ಟೀಮ್ ಹೋಗಿ ಅವ್ರ ಅಪ್ಪ ಅಮ್ಮ ಮಗು ಕೈಗೆ ಸ್ಕಾಲರ್ಶಿಪ್ ಕೊಡೋ ಪ್ರಯತ್ನನೂ ಪಡ್ತೀವಿ. ಮುಂದಿನ ವರ್ಷದಿಂದ ಸರ್ಕಾರಿ ಶಾಲೆ ಮಕ್ಕಳಿಗೆ ನೀಟ್, IIT, UPSC, CA ಫೌಂಡೇಶನ್ ಕೋರ್ಸ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಈಗಾಗಲೇ ಅದಕ್ಕೊಂದು ಕಮಿಟಿ ಫ್ರೇಮ್ ಮಾಡಿದ್ದೀನಿ ಸರ್. ಈಗ ಸರ್ ಇದೇ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರು ವಿವಿಧ ಕಾಮಗಾರಿಗಳಿಗೆ ಹಾಕಲಾಗಿರುವ ಅನುದಾನ ಬಗ್ಗೆ ವಿವರಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅನಿಲ್, ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ಇದ್ದರು. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ತನ್ನ ಪ್ರಿಯಕರ ಬೇರೊಬ್ಬ ಯುವತಿ ಜೊತೆ ಮಾತನಾಡಿದ್ದಕ್ಕೆ ಮನನೊಂದ ಪ್ರಿಯತಮೆ ಸಾವಿಗೆ ಶರಣಾಗಿರುವ ಘಟನೆ ನಡೆದಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಈಕೆಯ ಹೆಸರು ಸುಚಿತ್ರಾ. ಇನ್ನು ಈಗ ತಾನೇ 17 ವರ್ಷ ವಯಸ್ಸು. ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕಿನ ಸಾದೇನಹಳ್ಳಿ ಗ್ರಾಮದ ವಾಸಿ. ಗೌರಿಬಿದನೂರು ನಗರದ ನ್ಯಾಷನಲ್ ಕಾಲೇಜಿನಲ್ಲಿ ಪ್ರಥಮ PUC ವಿದ್ಯಾಭ್ಯಾಸ ಮಾಡ್ತಿದ್ದಳು. ಆದರೆ ಹದಿಹರೆಯ ವಯಸ್ಸಿನಲ್ಲಿ ಪ್ರೀತಿ ಪ್ರೇಮ ಅಂತ ಅಪ್ರಾಪ್ತ ಫೋಟೋಗ್ರಾಫರ್ನೊಂದಿಗೆ ಪ್ರೇಮಾಂಕುರವಾಗಿದೆ. ಇಬ್ಬರು ಒಂದೇ ಮನೆಯಲ್ಲಿ ಕೆಲಕಾಲ ಸಹ ಜೀವನ ನಡೆಸಿದ್ದಾರೆ. ಆದರೆ ಇತ್ತೀಚೆಗೆ ಅಪ್ರಾಪ್ತ ಫೋಟೋಗ್ರಾಫರ್ ಈಕೆಯ ಬದಲು ಮತ್ತೊಬ್ಬ ಯುವತಿಯ ಜೊತೆ ಸಲುಗೆಯಿಂದ ಇದ್ದು ಆಕೆಯ ಜೊತೆ ಮಾತನಾಡುತ್ತಿದ್ದನಂತೆ. ಇದರಿಂದ ಮನನೊಂದು ಮನೆಯಲ್ಲೇ ಸಾವಿನ ಕುಣಿಕೆಗೆ ಸೋಮವಾರ ಬೆಳಗ್ಗೆ ಶರಣಾಗಿದ್ದಾಳೆ. ಶ್ವೇತಾ ಅಂತೇಳ್ಬಿಟ್ಟು ನನ್ನ ತಂಗಿ ಹೆಸರು ಸುಚಿತ್ರಾ. ಅವಳು ಕಾಲೇಜಿಗೆ ಹೋಗ್ತಿದ್ಲು. ಕಾಲೇಜಿಗೆ ಹೋಗ್ಬೇಕಿದ್ರೆ ಮನೆಯಲ್ಲೆಲ್ಲನೂ ಗೊತ್ತಿರಲಿಲ್ಲ ಈ ಮ್ಯಾಟ್ರ್ ಎಲ್ಲನೂ. ಮತ್ತು ಒಂದು ಟೈಮು ಮಂಚೇನಹಳ್ಳಿಯಲ್ಲಿ ಕಾಣಿಸ್ಕೊಂಡ್ರು. ಆವಾಗ ನಮ್ಮ ಆಂಟಿ ಅವಳನ್ನ ಕರ್ಕೊಬಂದ್ರು, ಆ ಹುಡುಗನ್ನ. ಅವಳು ನಮ್ಮ ಆಂಟಿಗೆ ಹೇಳಿದ್ಲು, ಈ ಥರ ನಾನು ಒಬ್ಬನ ಹುಡುಗನ ಇಷ್ಟಪಡ್ತಾ ಇದ್ದೀನಿ, ಅವ್ನು ಮಾಡ್ಕೊಳ್ತೀನಿ ಅಂತ. ಮತ್ತು ಅವ್ನು ಬಂದುಬಿಟ್ಟು ನಮ್ಮೂರಿಗೆ ಬಂದ. ನಮ್ಮಮ್ಮ ಅವ್ರಿಗೆ ಸಾದೇನಹಳ್ಳಿಗೆ ಬಂದುಬಿಟ್ಟು ಅಲ್ಲಿ ಮಾತಾಡಿಕೊಂಡು ಅವಾಗ ನಮ್ಮ ಅಪ್ಪ ಅವರು ನಮ್ಮ ಮಾವ ಅವರೆಲ್ಲನೂ ಬೇಡ, ಅವ್ನು ಸರಿ ಇಲ್ಲ ಅಂತೆಲ್ಲ ಹೇಳಿದ್ರು ಅವಳು ಕೇಳ್ದಿರ ಮತ್ತೆ ಅವನ್ನೇ ಇಷ್ಟಪಟ್ಲು. ಮತ್ತು ನಮ್ಮ ಆಂಟಿ ಸರಿ ನಾನು ಅವಳಿಗೆ ಮಾಡ್ಕೊಡ್ತೀನಿ, ನೀವು ಚೆನ್ನಾಗಿರಬೇಕು ನಾನು ಯಾರು ನನಗೆ ಬೇಕಿಲ್ಲ, ನಾನು ಯಾರ ಮಾತು ಕೇಳಲ್ಲ, ನಾನು ನಿನ್ನ ನೋಡ್ಕೊಳ್ತೀನಿ, ನಾನು ನೀನು ಸಾಕು ಅಂತೆಲ್ಲ ಹೇಳಿದ್ಲು. ಮತ್ತು ಇದೆಲ್ಲ ಹೇಳಿದ್ಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಗಲಾಟೆ ಮಾಡ್ಕೊಂಡ್ರು ಮನೆಗಳೆಲ್ಲ. ಗಲಾಟೆ ಮಾಡಿಕೊಂಡು ಪಾಯ್ಸನ್ ತಗೊಬಿಟ್ಲು ಅವಳು. ಪಾಯ್ಸನ್ ತಗೊಂಡ್ಕೊಂಡು ಮುಂಚೆ ನಮ್ಮಪ್ಪ ಅವಳು ಸ್ವಲ್ಪ ಹಿಂಗೆ ಗಲಾಟೆ ಮಾಡಿಕೊಂಡು ಹುಡುಗ ಹೊರಟೋದ್ಲು. ಹೊರಟೋದ್ಮೇಲೆ
ಅವರು ಹುಡುಗ ಅವ್ರ ಹೊರಟೋದ್ಮೇಲೆ ಮತ್ತೆ ನಮ್ಮಪ್ಪ ನಮ್ಮ ಮಾವ ಅವರೆಲ್ಲ ಹೋದ್ರು, ಇವಳು ಎಲ್ಲ ಹೋಗಿದ್ರು ಕರ್ಕೊಬರಕ್ಕೆ. ಅವನು ಗುಂಡುಗಳೆಲ್ಲ ಕಲ್ಲುಗಳೆಲ್ಲ ಎತ್ಕೊಂಡು ಹೊಡಿಯೋಕ್ಕೆ ನಮ್ಮ ಅಪ್ಪನ್ನ, ಮತ್ತು ಇವ್ರ ಮೇಲೆ ಎಲ್ಲ ಬಂದು ಮತ್ತೆ ನಮ್ಮ ಆಂಟಿ ಅವ್ರಿಗೆ ಸಪೋರ್ಟ್ ಕೊಟ್ಲು. ಮತ್ತು ಮೊನ್ನೆ ರೀಸೆಂಟಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ಮ ಆಂಟಿ ನನ್ನ ಕರ್ಕೊಂಡು ಹೋಗಿದ್ಲು. ಅವಾಗ ಹೋಗ್ಬೇಕಾದ್ರೆ ಏನೇನೋ ಮಾತಾಡ್ಕೊಂಡು ಅವನು ನೀನು ಸರಿ ಇಲ್ಲ ಹಿಂಗೆ ಅಂತೆಲ್ಲ ಮಾತಾಡ್ದ. ಮತ್ತು ನಿನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತೆಲ್ಲ ಹೇಳ್ದ. ಅವನು ಡೈಲಿ ಹಗಲು ರಾತ್ರಿ ಬಂದು ನಮ್ಮ ಮನೆಯಲ್ಲೇ ಇರ್ತಿದ್ನು. ನಮ್ಮ ಆಂಟಿ ಅಡುಗೆ ಎಲ್ಲ ಮಾಡ್ಕೊಡೋದು, ಅವ್ರಿಗೆಲ್ಲ ಇಡೋದು, ಮತ್ತು ಬೆಳಗ್ಗೆ ಅವ್ರಿಗೆಲ್ಲ ತಿಂಡಿ ಮಾಡ್ಕೊಡೋದು ಎಲ್ಲ ಮಾಡ್ತಿದ್ಲು. ನೋಡಿದ್ರೆ ಹಿಂಗೆ ಮಾಡ್ಕೊಬಿಟ್ಲು. ಅವನಿಂದನೇ ಮಾಡ್ಕೊಂಡಿರೋದೆಲ್ಲ. ಅಲ್ಲ, ಅವನೇನು ಕೆಲಸ ಮಾಡ್ತಾ ಇದ್ದ? ಇಷ್ಟೊಂದೆಲ್ಲ ಹಚ್ಕೊಳ್ಳೋಕೆ ಕಾರಣ ಏನು ಅಂತ? ಅವನು ಕಾಲೇಜ್ಗೆ ಹೋಗ್ತಿದ್ದವಳು. ಕಾಲೇಜ್ಗೆ ಹೋಗ್ಬೇಕಾದ್ರೆ ಕ್ಯಾಮ್ರಾ ಕೆಲಸಕ್ಕೆ ಅವ್ನು ಕೆಲಸ ಮಾಡ್ತಿದ್ನು. ಅಲ್ಲಿ ಏನೋ ಫೋಟೋಗೂ ಏನೋ ತಗೋಬೇಕು ಅಂತ ಹೇಳ್ಬಿಟ್ಟು ಅವಾಗ ಹೋದಾಗ ಅವನು ಪ್ರಪೋಸ್ ಮಾಡಿಕೊಂಡು ಮಾತಾಡ್ಕೊಂಡಿರೋದು. ಅವರಿಬ್ರು ಮಾತಾಡ್ಕೊಂಡು ಲಾಸ್ಟಿಗೆ ನಮ್ಮ ಆಂಟಿ ಹತ್ರ ಎಲ್ಲ ಒಡವೆಗಳೆಲ್ಲ ಕಿತ್ಕೊಂಡು ಕ್ಯಾಮ್ರಾ ಎಲ್ಲ ತೆಗೆಸ್ಕೊಂಡು ಲೋನುಗಳೆಲ್ಲ ಎತ್ತಿಸ್ಕೊಂಡು ಮತ್ತೆ ಏನೋ ಇವಾಗ ನಮ್ಮ ಆಂಟಿಗೆ ಭಯ ಇಡಿಸ್ತಾ ಇದ್ದಾನೆ. ಏನಂತ ಭಯ ಇಡಿಸ್ತಾ ಇದ್ದಾನೆ ಗೊತ್ತಿಲ್ಲ ಏನು ಅಂತ. ನಮ್ಮ ಆಂಟಿ ಬಾಯಿ ಬಿಡ್ತಿಲ್ಲ, ಯಾರಿಗೂ ಏನೂ ಬಿಡ್ತಿಲ್ಲ. ತಾಯಿಯವರು ಕೂಡ ಅವರು ಹುಡುಗನ ಪರ ಸಪೋರ್ಟ್ ಮಾತಾಡ್ತಾ ಇದ್ದಾವಲ್ಲ, ಯಾಕೆ ಅಂತ? ಏನು ಬಿಡ್ತಿಲ್ಲ ಅವರು. ಅವ್ರಿಗೆ ಮೈಂಡೇ ಇಲ್ಲ ಸರ್. ಇವಳು ಅವ್ರ ತಂಗಿ ಹುಡುಗನ ಹೆಸರು ಏನು, ಅವ್ನಿಗೆ ಯಾವ ರೀತಿ ಶಿಕ್ಷೆ ಆಗ್ಬೇಕು ಅಂತ ಸರ್? ಅವನಿಗೆ ಚೆನ್ನಾಗಿ ಬೀಳ್ಬೇಕು ಸರ್ ಅಂತ ಹೇಳ್ಬಿಟ್ಟು ಅವನ ಹೆಸರು. ಅವ್ನು ಮಾತ್ರ ಇನ್ನೊಬ್ಬ ಹುಡುಗಿಗೆ ಈ ಥರ ಮೋಸ ಮಾಡಬಾರ್ದು ಸರ್. ಇವತ್ತು ನಿಮ್ಮ ತಂಗಿಗೆ ಒಂದು ನ್ಯಾಯ ಸಿಗ್ಬೇಕಂದ್ರೆ ಅವ್ನಿಗೆ ಶಿಕ್ಷೆ ಆಗ್ಬೇಕಂತ? ಆಗಬೇಕು ಸರ್. ಇಲ್ಲಾಂದ್ರೆ ನಾವು ಅವಳಿಗೆ ಮಣ್ಣು ಮಾಡಲ್ಲ ಸರ್. ನಾವು ಅವಳಿಗೆ ಸಿಗಬೇಕು. ಇಲ್ಲಂದಿದ್ರೆ ಅವಳು ಅಷ್ಟು ಏನು ಮಾಡ್ತಿದ್ರು ಸರ್. ನಮ್ಮ ಮನೆಗೆಲ್ಲ ಬಂದು ನಮ್ಮ ಆಂಟಿ ಹೆಂಗೆ ಇಟ್ಕೊತಿದ್ರು ಸರ್ ಅವ್ರನ್ನೆಲ್ಲ. ಇದ್ದಿದ್ದಂಗೆ ಅದು ಹೆಂಗೆ ಮಾಡ್ಕೊಳ್ತಾರೆ ಸರ್ ಅವ್ರ ಥರ ನೇಣು ಮಾಡ್ಕೊಂಡು ಅಷ್ಟು ಏನಿದೆ ಸರ್ ಅವ್ಳಿಗೆ ಅಷ್ಟು ಪ್ರೆಷರು. ಹೆಸರು ವರ್ಷ ಹೆಸರು. ನಮ್ಮ ಮನೇಲಿ 4 ಜನ ಇದ್ವಿ. ಒಂದು ನಮ್ಮ ತಾಯಿ, ನಮ್ಮ ತಂದೆ ಮತ್ತು ನನ್ನ ತಂಗಿ. ಒಂದು 5 ಇಯರ್ಸ್ ಬ್ಯಾಕು ನಮ್ಮ ತಂದೆ ಎಕ್ಸ್ಪೈರ್ಡ್ ಆಗೋದು. ಕೊರೋನಾ ಟೈಮಲ್ಲಿ ಇದೇ ಹಾಸ್ಪಿಟ್ಲಲ್ಲಿ ಎಕ್ಸ್ಪೈರ್ಡ್ ಆಗೋದು. ಸೊ ನಾವು ನಮ್ಮ ಅತ್ತೆ ಅವ್ರ ಮನೆಗಿರೋದು. ನನ್ನ ತಂಗಿ 1 ಇಯರ್ ಬ್ಯಾಕ್ ಇಲ್ಲಿ ಬಂದು ಒಂದು 6 ಮಂತ್ಸ್ ಚೆನ್ನಾಗೇ ಇದ್ಲು. ಮತ್ತು ಯಾರೋ ಹುಡುಗನ ಇಷ್ಟಪಡ್ತೀನಿ ಅಂತ ಹೇಳಿದ್ಲು. ಇಷ್ಟಪಟ್ಟರು, ಎಲ್ಲರೂ ಒಪ್ಕೊಂಡ್ರು. ಆ ಟೈಮಲ್ಲಿ ಅವಳಿಗೇನು ಒಂದು ಅದು ಪಾಯ್ಲ್ಡಲ್ಲಿ ಬರುತ್ತಲ್ಲ, ಅದೇನೋ ಒಂದು ರೀಸನ್ ಪಾಯ್ಸನ್ ತಗೊಂಡು ಇದೇ ಹಾಸ್ಪಿಟ್ಲಿಗೆ ಜಾಯಿನ್ ಮಾಡಿದ್ವಿ. ಆವಾಗ ಬಂದು ಎಲ್ಲ ತೋರಿಸ್ಕೊಂಡು ಹೋದ್ವಿ. ಚೆನ್ನಾಗೇ ಇದ್ದರು. ಬಟ್ 1 ಮಂತಿಂದ ಅವಳಿಗೆ ಏನಾಯಿತು ಗೊತ್ತಿಲ್ಲ. ನಾನು ಫೋನ್ ಮಾಡಿ ಮಾತಾಡಿದ್ರು ಮಾತಾಡ್ತಾ ಇರಲಿಲ್ಲ. ನಮ್ಮಮ್ಮನ ಬೈಯೋದು, ಮತ್ತು ಆ ಹುಡುಗನೇ ಬೇಕು ಅನ್ನೋದು, ಊಟ ತಿಂದೇ ಇರೋದು, ಮನೇಲಿ ಮಲ್ಕೊಂಡೇ ಇರೋದು, ಕಾಲೇಜ್ಗೆ ಹೋಗ್ತಿರೋದು, ತುಂಬ ಟಾರ್ಚರ್ ಕೊಟ್ಟಳು. ಮತ್ತು ಅವಳು ನಮ್ಮಮ್ಮನಿಗೆ ಹೇಳ್ತಿದ್ಲು, ನಾನು ಮನೆಗೆ ಇರಬೇಕಂದ್ರೆ ಅವ್ನು ಬರಲೇಬೇಕು ನಮ್ಮ ಮನೆಗೆ, ಇಲ್ಲಾಂದರೆ ನಾನು ಇರೋದಿಲ್ಲ ಅಂತ ಹೇಳ್ತಿದ್ಲು. ಸೊ ನಮ್ಮಮ್ಮ ಅವಳ ಮಾತೆ ಕೇಳಿ ಅವನ್ನೆಲ್ಲ ಕರೆಸ್ತಿದ್ರು. ನೈಟೆಲ್ಲ ಬರ್ತಿದ್ದು ನಾನು ಬಂದು ಮತ್ತೆ ಹಾಸ್ಪಿಟ್ಲಿಗೆ ಬೇಕಂದ್ರೆ ಕರ್ಕೊಂಡೋಗಿ. ಬಟ್ ಲಾಸ್ಟ್ 1 ಮಂತಿಂದ ಅವಳ ಮೇಲೆ ಡೌಟ್ಸ್ ಬೀಳೋದು, ಮತ್ತು ಬೇರೆ ಹುಡುಗಿನ ಇಷ್ಟಪಡ್ತಾಯಿದ್ದೀನಿ ಅನ್ನೋದು, ಅವಳಿಗೊಂಥರ ಟಾರ್ಚರ್ ಕೊಡೋದು. ಅವನು ಸ್ಟುಡಿಯೋ ಕೆಲಸ ಮಾಡ್ತಾಯಿದ್ದಾನೆ. ಸೊ ಇವತ್ತೇನು ಮಾಡ್ಕೊಂಡಿದ್ದಾರೆ? ಅವಳು ನಿನ್ನೆ ರಾತ್ರಿ ಎದೇನೋ ಅಂತ ಹಾಸ್ಪಿಟ್ಲಿಗೆ ಹೋದರು. ಬಟ್ ಬಂದಮೇಲೆ ನೈಟ್ ಹೇಳಿದ್ಲು ನನಗೆ, ನಾನು ಇರಲ್ಲಕ್ಕೆ, ನನಗೆ ಬೇಡ, ಈ ಜೀವ ಬೇಡ, ನಾನು ಇರೋದಿಲ್ಲ, ಮಮ್ಮಿ ಚೆನ್ನಾಗಿ ನೋಡ್ಕೊ ಎಲ್ಲ ಹೇಳಿದ್ಲು. ನಾವು ನೈಟೆಲ್ಲ ಇದ್ವಿ, ಅವಳಿಗೆ ಕಾವಲಿದ್ವಿ. ಅವಳು ವಾಶ್ರೂಮ್ಗೆ ಹೋದ್ರು ಅವಳು ಹಿಂದೆನೇ ಹೋಗ್ತಿದ್ವಿ, ಅವಳು ಮಲ್ಕೊಂಡಿದ್ರು. ಬೆಳಿಗ್ಗೆ ವಾಶ್ರೂಮ್ಗೆ ಹೋದ್ಲು, ಫೋನ್ ಮಾತಾಡ್ತಿದ್ರು. ಒಂದು 6:30 ಹಂಗೆ ನಮ್ಮಮ್ಮ ಕೇಳಿಸ್ಕೊಂಡಿದ್ರು ಅವ್ಳು ಮಾತಾಡ್ತಾ ಇದ್ದಿದ್ದೆಲ್ಲ. ನಾನು ಏನು ಅಂತ ನೋಡಿದೆ. ಮತ್ತು ಏನು ಬಿಡು ಮಾತಾಡ್ತಾವಳೆ ಅಂದ್ಕೊಂಡು ನಮ್ಮ ಮಮ್ಮಿ ಇದ್ಕೊಂಡು ಆಯ್ತೇನೋ ಬಾ, ಬೇಗ ಅಕ್ಕನ ಫೋನ್ ಬೇಕು ಅಂತ ಕೇಳಿದ್ಲು. ಸೊ ಅವಾಗ ಅವಳು ಕೊಡ್ತೀನಿ ಇರಮ್ಮ ಅಂತ ಹೇಳಿದ್ಲು. ನಮ್ಮ ಮಮ್ಮಿ ಬಂದುಬಿಟ್ಟು ಟಿಫನ್ ಮಾಡಬೇಕಿತ್ತು, ಎಕ್ಸಾಮ್ ಇತ್ತು ಅವಳಿಗೆ. ಸೊ ಚಪಾತಿ ಮಾಡ್ತಿದ್ಲು. ನಾನು ಮನೇಲಿ ಕಲಸ ಗುಡಿಸ್ತಾಯಿದ್ದೆ. ಕರೆದ್ರೂ ಅವಳು ರೆಸ್ಪಾಂಡ್ ಮಾಡಲಿಲ್ಲ. ಯಾಕೆ ಅಂತ ಹೋಗಿ ನೋಡಿ ನಮ್ಮಮ್ಮ ಡೋರು ತೆಗಿಯೋಷ್ಟೊತ್ತಿಗೆ ಆ ಥರ ಮಾಡ್ಕೊಬಿಟ್ರು. ಸುಚಿತ್ರಾ ಸಾವಿಗೆ ಆಕೆಯ ಪ್ರಿಯಕರನೇ ಕಾರಣ ಅಂತ ಮೃತಳ ಅಕ್ಕಂದಿರು ಆರೋಪ ಮಾಡಿದ್ದಾರೆ. ಫೋಟೋಗ್ರಾಫರ್ ಸುಚಿತ್ರಾಳನ್ನ ಮದುವೆ ಮಾಡಿಕೊಳ್ಳುವುದಾಗಿ ನಂಬಿಸಿದ್ದನಂತೆ. ಇನ್ನು ಸುಚಿತ್ರಾ ಮನೆಯಲ್ಲಿ ತಾಯಿ ಒಬ್ಬರೇ ಇದ್ದ ಕಾರಣ ತಾಯಿ ಮಗಳಿಗೂ ಹಾಗೂ ಮನೆಯ ಸಮಸ್ಯೆಗಳಿಗೂ ಆಶ್ರಯವಾಗಿದ್ದನಂತೆ. ಸುಚಿತ್ರಾಳಿಗೆ 18 ವರ್ಷ ತುಂಬಿದ ತಕ್ಷಣ ಮದುವೆ ಮಾಡಿಕೊಳ್ಳುವುದಾಗಿ ನಂಬಿಸಿದ್ದನಂತೆ. ಇದರಿಂದ ಮೃತಳ ತಾಯಿ ತಮ್ಮ ಮಗಳಿಗೆ ಆತುರ ಹೆಚ್ಚು, ಸಣ್ಣ ಪುಟ್ಟ ವಿಚಾರಕ್ಕೂ ಜಗಳ ಮಾಡುತ್ತಿದ್ದಳು. ಆರೋಪಿತ ಫೋಟೋಗ್ರಾಫರ್ದು ಏನೂ ತಪ್ಪಿಲ್ಲ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಪಾಪ ಬಂದಿರೋ ಸರ್ ಮಾತಾಡ್ಕೊಂಡು ನೀನು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಇವಳೇ ನಾನೇ ಸತ್ತೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇವಳೇ ನೇಣು ಹಾಕೊಂಡು ಸತ್ತೋಗಿರೋ ಸರ್. ಬಟ್ ಆ ಹುಡುಗನಿಗೆ ಫೋನ್ ಮಾಡಿದ್ಲಾ?
ಬೆಳಗ್ಗೆ ಅವ್ರ ಅಮ್ಮನವ್ರಿಗೆ ಮಾಡಿದ್ರು ಸರ್. ನಾನು ಸತ್ತೋಗ್ತೀನಮ್ಮ, ನಿನ್ನ ಹುಡುಗ ನಿನ್ನ ಮಗ ಬೇರೆ ಹುಡುಗಿರ್ನೆಲ್ಲ ಮಾತಾಡ್ತಾನೆ ಅಂತೇಳಿ ಅವ್ರ ಅಮ್ಮ ಹೇಳ್ತೀನಿ ನಾನು ಅಂತ ಹೇಳ್ತಾ ಇದ್ರು ಸರ್. ನಮ್ಗೆ ರಾತ್ರಿ ಎಲ್ಲ ಹೇಳಿದ್ಲು ಸರ್. ಹಂಗೆ ಅದಕ್ಕೆ ಹಂಗೆ ಏನು ಮಾಡಿ ಆ ಹುಡುಗ ಹೆಂಗಿದ್ದೆಲ್ಲ? ಆ ಹುಡುಗ ಏನು ನನಗೆ ಸಮಸ್ಯೆ ಇರಲಿಲ್ಲ ಸರ್. ಪಾಪ ಚೆನ್ನಾಗೇ ಇರೋನು. ಎಲ್ಲ ನನ್ನ ಮಗಳೇ ವಾದೆ ಮಾಡೋಳು. ಇಲ್ಲಿಂದ ಬರೋನು ಸರ್. ಜಾಸ್ತಿ ನನ್ನ ಮಗಳಿಗೆ ಹುಷಾರಿರ್ಲಿಲ್ಲ. ಅವಳಿಗೆ ಯಾವಾಗಂದ್ರೆ ಮದುವೆ ಮಾಡ್ಕೊಂಡ್ ಅಂತ ಹೇಳಿದ್ದ ಸರ್. ಅವ್ರ ಈಗ ಏನಾದ್ರು ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ನಾ? ಇಲ್ಲ ಸರ್, ಏನೇ ಮದುವೆ ಮಾಡ್ಕೊಳ್ಳಲ್ಲ ಅಂತ ಸಹ ಏನು ಇಲ್ಲ ಸರ್. ಹೇಳ್ತೀನಿ ನೋಡಿ ಸರ್. ಇವಳೇ ನನ್ನ ಮಗಳು, ನೀನು ನನಗೆ ಬೇಕಿಲ್ಲ, ನೀನು ಆ ಹುಡುಗಿ ಜೊತೆ ಓಡಾಡ್ತಾ ಇದೀಯ ಅಂತ ಇವಳ ಟಾರ್ಚರ್ ಮಾಡೋಳು ಸರ್. ಮಾಡ್ತಾ ಇದ್ದಕ್ಕೆ ಇವಳ ಅಳೋಳು, ನಿನ್ನ ಗಂಡಸಾದ್ರೆ ನಿನ್ನ 4 ದಿವಸದ ಒಳಗಡೆ ಹುಡುಗನ ಪಟಾಯಿಸ್ಕೊಂಡು ಬಾ ನೋಡ್ತೀನಿ ಅಂತ ಇವಳ ಟಾರ್ಚರ್ ಮಾಡೋಳು ಸರ್. ನನ್ನ ಮಗಳೇ ಟಾರ್ಚರ್ ಮಾಡ್ತಾ ಇದ್ದಿದ್ದಕ್ಕೆ ಅವನು ಫೋಟೋಗ್ರಾಫರ್ ಕೆಲ್ಸಕ್ಕೆ ಹೋಗ್ತಾಯಿದ್ದೆ. ಅವ್ರಿಗೆ ಯಾರೋ ಒಬ್ರಿಗೆ ಫೋನ್ ಮಾಡೋಳಂತೆ, ಮಾತಾಡೋಳಂತೆ ವಿಡಿಯೋ ಕಾಲಾಗೆ. ನಮ್ಮ ರಾತ್ರಿ ಎಲ್ಲ ನೋಡ್ಸಿದ್ದಕ್ಕೆ ನೀನೇ ಸರಿ ಇಲ್ಲ ಅಂತ ಇವಳ ರಾತ್ರಿ ಹೊಡೆದ್ಲು ಸರ್. ಆ ಹುಡುಗನ ಹೊಡೆದ್ಲು ನನ್ನ ಮಗಳು. ನಾನೇ ಕರ್ಕೊಂಡು ಹೊರಟೋದೆ. ಹುಡುಗ ಕರ್ಕೊಂಡು ಹೋಗ್ತೀನಿ ಬರ್ತೀನಿ ಅಂದರೂ ಕೇಳಲಿಲ್ಲ. ಬೆಳಗ್ಗೆ ಅಷ್ಟೊತ್ತಿಗೆ ಅವ್ರಿಗೂ ಫೋನ್ ಮಾಡಿ ಹೇಳಿದ್ಲು. ಒಟ್ಟಾರೆ ವಯಸ್ಸಲ್ಲದ ವಯಸ್ಸಿನಲ್ಲಿ ಪ್ರೀತಿಯ ಮಾಯೆಗೆ ಬಿದ್ದು ಅಲ್ಲಿ ಇಲ್ಲಿ ಸುತ್ತಾಡಿ ಭವಿಷ್ಯವನ್ನ ಪಕ್ಕಕ್ಕಿಟ್ಟು ಪ್ರೇಮದ ಬಲೆಗೆ ಸಿಲುಕಿ ಒಂದು ಮುಗ್ಧ ಜೀವ ಸಾವಿಗೆ ಶರಣಾಗಿದ್ದಂತೂ ವಿಪರ್ಯಾಸವೇ ಸರಿ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. 2025 ಮಹಾಶಿವರಾತ್ರಿಗೆ ಸ್ವಾಗತ. ಈ ರಾತ್ರಿಯನ್ನ ಧ್ಯಾನದಲ್ಲಿ ತನ್ಮಯರಾಗುವ ಅನುಭವವಾಗಿಸಲಿದ್ದೀವಿ. ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದು ಕೇವಲ ಜಾಗರಣೆಯ ರಾತ್ರಿಯಾಗದೆ ನಿಜ ಜಾಗೃತಿಯ ರಾತ್ರಿಯಾಗಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಮಹಾಶಿವರಾತ್ರಿಯಂದು ಶಿವನ ಸಂಘದಲ್ಲಿರಿ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ಸಖ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ಆರೈಕೆ ನಿಮ್ಮೆಲ್ಲರ ನಂಬಿಕೆ
ಮಕ್ಕಳ ಮತ್ತು ನವಜಾತ ತಜ್ಞರಾದ ಡಾಕ್ಟರ್ ರಚನ್ ರೆಡ್ಡಿ ಕೆ ಮತ್ತು ಡಾಕ್ಟರ್ ಗಿರಿಜಾ ರಚನ್ ಸಾರಥ್ಯದಲ್ಲಿ ರೂಪುಗೊಂಡಿರುವ ತಾಯಿ ಮತ್ತು ಮಕ್ಕಳ ಸ್ಪೆಷಾಲಿಟಿ ಕ್ಲಿನಿಕ್, ಪೋಸ್ಟ್ ಆಫೀಸ್ ಪಕ್ಕ 1ನೇ ಮಹಡಿ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ನವಜಾತ ಆರೈಕೆ ಮತ್ತು ಹಾಲುಣಿಸುವ ಸಮಸ್ಯೆಗಳು, ವ್ಯಾಕ್ಸಿನೇಷನ್, ಅಪೌಷ್ಟಿಕ ಸಮಸ್ಯೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಮಸ್ಯೆಗಳು, ಅಸ್ತಮಾ, ಚರ್ಮ ರೋಗಗಳು, ಮನೋವೈದ್ಯಕೀಯ ಸಮಸ್ಯೆಗಳು, ಶ್ರವಣ ಮತ್ತು ಮಾತನಾಡುವ ಸಮಸ್ಯೆಗಳು, ಫಿಸಿಯೋಥೆರಪಿ ಸೇರಿದಂತೆ ಎಲ್ಲ ರೀತಿಯ ಮಕ್ಕಳ ರೋಗಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಇನ್ನು ಸ್ತ್ರೀಯರಿಗೆ ಸಂಬಂಧಿಸಿದ ಗರ್ಭಧಾರಣೆಯ ತಪಾಸಣೆ, ಹಾರ್ಮೋನ್ ಸಮಸ್ಯೆಗಳು, ಮುಟ್ಟಿನ ಸಮಸ್ಯೆಗಳು, ಮಹಿಳೆಯರಲ್ಲಿ ಕಡಿಮೆ ಹಿಮೋಗ್ಲೋಬಿನ್, ಬಂಜಿತನ ತಪಾಸಣೆಯನ್ನ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಅಗ್ನಿರವರಿಂದ ಚಿಕಿತ್ಸೆ ಹಾಗೂ ಸಲಹೆ ನೀಡಲಾಗುವುದು. ಸುಸಜ್ಜಿತ ಪ್ರಯೋಗಾಲಯ, ಡೇ ಕೇರ್, ಔಷಧಾಲಯವನ್ನು ಸಹ ಹೊಂದಿದೆ. ಸಮಸ್ತ ಜನತೆಗೆ ಸ್ವಸ್ತಿಕ್ ವೆಂಚರ್ಸ್ ರವರಿಂದ ಮಕರ ಸಂಕ್ರಾಂತಿ ಹಾಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳೊಂದಿಗೆ ಸಿಹಿ ಸುದ್ದಿ. ನಿಮ್ಮ ಸ್ವಂತ ಗೃಹ ನಿರ್ಮಾಣದ ಕನಸನ್ನ ನನಸಾಗಿಸಿಕೊಳ್ಳಿ, ಅದು ಕೂಡ 24 ಕ್ಯಾರೆಟ್ನ 10 ಗ್ರಾಂ ಉಚಿತ ಚಿನ್ನದೊಂದಿಗೆ. ಅರೆ, ಎಲ್ಲಿ ಹೇಗೆ ಅಂತ ಯೋಚನೆ ಮಾಡ್ತಿದ್ದೀರಾ? ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕೇವಲ 40 ನಿಮಿಷ ಹಾಗೂ ಚಿಕ್ಕಬಳ್ಳಾಪುರ ಡಿಸಿ ಕಚೇರಿಯಿಂದ 10 ನಿಮಿಷದ ಪ್ರಯಾಣದ ಅಂತರದಲ್ಲಿ ಸ್ವಸ್ತಿಕ್ ವೆಂಚರ್ಸ್ನ ಇದಿಲೆ 8 ಎಕರೆ ವಿಸ್ತೀರ್ಣದಲ್ಲಿ ರಾಷ್ಟ್ರೀಯ ಹೆದ್ದಾರಿ 69ರಲ್ಲಿ ಪ್ರಸ್ತಾಪಿತ 4 ಲೈನ್ ಹೆದ್ದಾರಿಯನ್ನು ಹೊಂದಿಕೊಂಡಂತೆ ಅಭಿವೃದ್ಧಿಗೊಂಡಿದೆ. ಡಿಸಿ ಕನ್ವರ್ಷನ್ ಜೊತೆಗೆ ಈ ಖಾತಾವುಳ್ಳ 116 ಪ್ರೀಮಿಯಂ ಫ್ಲಾಟ್ಸ್ಗಳು ಸ್ಕ್ವೇರ್ ಫೀಟ್ಗೆ ಕೇವಲ 1699 ರೂಗಳಿಂದ ಪ್ರಾರಂಭ. 24 ಗಂಟೆ ಸಿಸಿಟಿವಿ ಕಣ್ಗಾವಲು, 30 ಅಡಿ ಅಗಲದ ಬ್ಲಾಕ್ ಟಾಪ್ ರಸ್ತೆಗಳು, ಲ್ಯಾಂಡ್ ಗಾರ್ಡನ್ ವಾಕಿಂಗ್ ಪಾತ್, ಫ್ರೂಟ್ ಗಾರ್ಡನ್, 24 ಗಂಟೆ ವಿದ್ಯುತ್ ಸಂಪರ್ಕದೊಂದಿಗೆ ಎಲ್ಇಡಿ ಸ್ಟ್ರೀಟ್ ಲೈಟ್ಸ್ ಮತ್ತು ಮಕ್ಕಳಿಗೆ ಪ್ರತ್ಯೇಕ ಆಟದ ಮೈದಾನ, 24 ಗಂಟೆಗಳ ನೀರಿನ ಸೌಲಭ್ಯ, ಉತ್ತಮ ಡ್ರೈನೇಜ್ ಮತ್ತು ಪ್ರತ್ಯೇಕ ಸೈಟ್ಗಳಿಗೆ ಸ್ಯಾನಿಟರಿ ಕನೆಕ್ಷನ್ ಹಾಗೂ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡಿದೆ. ಈ ವಿಶೇಷ ಗೋಲ್ಡನ್ ಆಫರ್ ಮಹಾಶಿವರಾತ್ರಿ ಹಬ್ಬದ ಒಳಗೆ ನೋಂದಣಿ ಮಾಡಿಸಿಕೊಳ್ಳುವ ಗ್ರಾಹಕರಿಗೆ ಮಾತ್ರ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ ಸ್ವಸ್ತಿಕ್ ವೆಂಚರ್ಸ್ ನೈದಿಲೆ ಮೂಲಕ ನಿಮ್ಮ ಕನಸನ್ನ ಸಾಕಾರಗೊಳಿಸಿಕೊಳ್ಳಿ. ಪರಿಶಿಷ್ಟರ ಬಗ್ಗೆ ಬಿಜೆಪಿಯರಿಗೆ ಕಾಳಜಿ ಇದ್ದರೆ ವಿಶೇಷ ಘಟಕ ಯೋಜನೆಯ ಅಡಿಯಲ್ಲಿ ಹಣವನ್ನು ಮೀಸಲಿರಿಸುವಂತೆ ಪ್ರಧಾನಿ ಮೋದಿ ಅವರಿಗೆ ಮನವಿ ಮಾಡಲಿ ಅಂತ ಹಿಂದುಳಿದ ವರ್ಗಗಳ ಸಚಿವ ಶಿವರಾಜ್ ತಂಗಡಗಿ ಕೋಲಾರದಲ್ಲಿ ಒತ್ತಾಯಿಸಿದ್ದಾರೆ. ಕೋಲಾರದಲ್ಲಿ ಜನಪರ ಉತ್ಸವ ಕಾರ್ಯಕ್ರಮಕ್ಕೆ ಸಚಿವ ಶಿವರಾಜ್ ತಂಗಡಗಿ ಚಾಲನೆ ಕೊಟ್ಟರು. 2 ದಿನ ನಡೆಯುವ ಈ ಸಾಂಸ್ಕೃತಿಕ ಹಬ್ಬಕ್ಕೆ ಸಾವಿರಾರು ಕಲಾವಿದರು ಸಾಕ್ಷಿಯಾದರು. ಕೋಲಾರದಲ್ಲಿ ಎಸ್ಇಪಿ ಮತ್ತು ಟಿಎಸ್ಪಿ ಯೋಜನೆಯ ಅಡಿಯಲ್ಲಿ ಜನಪರ ಉತ್ಸವಕ್ಕೆ ಚಾಲನೆ ಸಿಕ್ಕಿದೆ. ವಿವಿಧ ಕಲಾ ಪ್ರಕಾರಗಳ ಕಲಾವಿದರಿಂದ ನಗರವೆಲ್ಲ ತುಂಬಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಶಿವರಾಜ್ ತಂಗಡಗಿ ಅವರು, ರಾಜ್ಯದಲ್ಲಿ ಎಸ್ಇಪಿ ಮತ್ತು ಟಿಎಸ್ಪಿ ನಿಧಿಯನ್ನು ಪರಿಶಿಷ್ಟ ಕಲಾವಿದರ ಉತ್ಸವಕ್ಕಾಗಿ ವಿನಿಯೋಗ ಮಾಡುತ್ತಿದ್ದೇವೆ. ಬಿಜೆಪಿಯವರು ಆಪಾದಿಸಿದಂತೆ ಬೇರೆ ವರ್ಗಗಳಿಗಾಗಿ ಈ ನಿಧಿಯನ್ನು ಖರ್ಚು ಮಾಡುತ್ತಿಲ್ಲ. ಇಲ್ಲಿನ ಬಿಜೆಪಿ ಮುಖಂಡರು ಕೇಂದ್ರ ಸರ್ಕಾರದಲ್ಲಿ ಪ್ರಭಾವ ಬೀರಿ ಪರಿಶಿಷ್ಟರಿಗಾಗಿ ಬಜೆಟ್ನಲ್ಲಿ ವಿಶೇಷ ಘಟಕ ನಿಧಿಯನ್ನ ಮೀಸಲಿರಿಸುವಂತೆ ಸವಾಲು ಹಾಕಿದರು. ಬೆಳಗಾವಿ ನಮ್ಮ ರಾಜ್ಯದ ಪ್ರಮುಖವಾದಂಥ ಅಂಗ. ಅಲ್ಲೇ ಸುವರ್ಣಸೌಧವನ್ನು ಕಟ್ಟಿದ್ದೀವಿ. ಇದೇ ರೀತಿ ಈಗಾಗಲೇ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಬಂದಿದ್ದೀವಿ. ಇನ್ನೊಮ್ಮೆ ಎಚ್ಚರಿಕೆಯನ್ನು ಕೊಡ್ತೀವಿ. ಇದೇ ಮುಂದುವರೆದ್ರೆ ಮುಂದಿನ ಪರಿಸ್ಥಿತಿ ನಿಮಗೆ ಭಾಳ ನೆಟ್ಟಿಗಿರಂಗಿಲ್ಲ. ಈಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೂ ತರುವಂಥ ಕೆಲಸವನ್ನು ಮಾಡಿದ್ವಿ, ಜಿಲ್ಲಾಡಳಿತಕ್ಕೂ ತಂದಿದ್ದೀವಿ. ಯಾರು ಇಂಥ ಪುಂಡಾಟಿಕೆ ಮಾಡ್ತಾರೋ ಅವರಿಗೆ ನೇರವಾದಂಥ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ನಿರ್ಧಾರವನ್ನು ಮಾಡಿದ್ದೀವಿ. ಇದಾಗಿದೆ, ಪದೇ ಪದೇ ಆಗ್ತಾ ಇದೆ. ಈ ಸತಿ ಸೀರಿಯಸ್ ಆಗಿ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥ ಕೆಲಸವನ್ನು ಮಾಡಿಸ್ತೀವಿ. ಅಂದರೆ ಏನು ಸಿದ್ದರಾಮಯ್ಯ ಅವರು ಗ್ಯಾರಂಟಿ ಮುಡಿಯೋದಕ್ಕೆ ಮುಂದೆ ಮುಡಿತಾರೆ, ಸಿಎಂ ಆಗಿ ಮುಂದುವರಿತಾರೆ, ಎಲ್ಲ ದಾಖಲೆ ಮುಡಿತಾರೆ ಅಂತ ಹೇಳ್ತಾರೆ. ಸರ್, ಇದು ಮುಖ್ಯಮಂತ್ರಿಗಳಾಗಿದ್ದು ದಾಖಲೆ ಮುರಿಯೋಕ್ಕಲ್ಲ, ಈ ರಾಜ್ಯದ ಅಭಿವೃದ್ಧಿ ಮಾಡಲಿಕ್ಕೆ. ಅದಕ್ಕೆ ರಾಜ್ಯದ ಅಭಿವೃದ್ಧಿ ಆಗ್ತಾ ಇದೆ, ಮಾಡ್ತಾ ಇದ್ದೀವಿ ಸರ್. ಸರ್, ಈಗ ಒಂದೇ ಒಂದು ಮಾತು ಹೇಳ್ತೀನಿ ನಿಮಗೆ. SCP TSP ಯೋಜನೆ ತಂದಿದ್ದ್ಯಾರು? ಛಲವಾದಿ ನಾರಾಯಣ ಸ್ವಾಮಿಗೆ ಒಂದ್ಸತಿ ನೆನಪು ಮಾಡ್ಕೊತೀನಿ. ನಿಮಗೆ ಆ ತಾಕತ್ತಿದ್ರೆ
ಎಸ್ ಸಿಗಳ ಬಗ್ಗೆ, ಎಸ್ ಟಿಗಳ ಬಗ್ಗೆ ನಿಮಗೆ ವಿಶೇಷ ಕಾಳಜಿ ಇದ್ದರೆ ಇದನ್ನೇ ದೇಶದೊಳಗೆ ಯಾಕೆ ತರಬಾರ್ದು? ದೇಶದ ತಂಬರ ಕೇಳಿ. 24.1% ಇಡೀ ಕೇಂದ್ರದ ಬಜೆಟನ್ನು SC STಗೆ ಮೀಸಲಿಡ್ತೀವಿ ಅಂತ ಹೇಳಿ ನಾರಾಯಣಸ್ವಾಮಿಯವರು ಅದನ್ನು ಹೇಳಂಗಿಲ್ಲ. ಆ ತಾಕತ್ತು ಇವ್ರಿಗಿಲ್ಲ. ನೋಡಿ, ನಾವು ತಂದಿದ್ದು ಇವತ್ತು 24.1% ಎಲ್ಲದ್ರಾಗೂ ಎಸ್ ಸಿಗಳಿಗೆ ಕೊಡ್ತೀವಿ. SC STಗಳಿಗೆ ಬಿಟ್ಟರೆ ಬೇರೆ ಜನರಲ್ದಲ್ಲಿ ಕೊಡೋಂಥ ವ್ಯವಸ್ಥೆನೇ ಇಲ್ಲ. ಅದಕ್ಕೆ ಬಾರೆ ಮತ್ತೊಮ್ಮೆ ಹೇಳ್ತೀನಿ, ಛಲವಾದಿ ನಾರಾಯಣಸ್ವಾಮಿ ನಮಗೊಂದು ವಿನಂತಿಯನ್ನು ಮಾಡ್ಕೊತೀನಿ. ನಿಮಗೆ ಅಷ್ಟು ಪ್ರಭಾವ ಇದ್ದರೆ ನೀವು SC STಗಳ ಬಗ್ಗೆ ಭಾಳ ವಿಶೇಷ ಕಾಳಜಿಯನ್ನು ವಹಿಸ್ಬೇಕಂತ ನಿಮ್ಮ ತಲೆಯಾಗಿತ್ತಂದರೆ, ಎಸ್ ಸಿಗಳ ಬಗ್ಗೆ ಕಾಳಜಿನೇ ಇದ್ದರೆ ಕೇಂದ್ರ ಸರ್ಕಾರದೊಳಗೆ ಮೋದಿಯವ್ರಿಗೆ ಹೇಳಿ, ಈ ದೇಶದೊಳಗೆ ಎಷ್ಟು ಜನಸಂಖ್ಯೆ ಇದ್ದೀವಿ, 24.1% ಕೊಡಲಿ ನಮಗೆ. 24.1% ಬಜೆಟ್ನೊಳಗೆ ನಮಗೆ ಮೀಸಲಿಡುವಂಥ ಕೆಲಸವನ್ನು ಮಾಡಿದ್ರೆ ಅವಾಗ ಛಲವಾದಿ ನಾರಾಯಣಸ್ವಾಮಿಯವರಿಗೆ, ಹೌದು ಛಲವಾದಿ ನಾರಾಯಣಸ್ವಾಮಿಯವರೇ, ನೀವು ಎಸ್ ಸಿಗಳ ಬಗ್ಗೆ, ಎಸ್ ಟಿಗಳ ಬಗ್ಗೆ ಭಾಳ ವಿಶೇಷ ಕಾಳಜಿ ಹೊಂದಿದ್ದೀರಿ ಅಂತ ಹೇಳ್ತೀನಿ. ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಇದೇ ಸಂದರ್ಭದಲ್ಲಿ ಮಾತನಾಡಿ, ಮರಾಠಿಗರ ಪುಂಡಾಟಿಕೆಯನ್ನ ನಿಯಂತ್ರಿಸಲು ರಾಜ್ಯ ಸರ್ಕಾರವು ಉಗ್ರ ಕ್ರಮ ಜರುಗಿಸುತ್ತದೆ ಅಂತ ಹೇಳಿದರು. ಸರ್ಕಾರದ ಅಧೀನದಲ್ಲಿರುವ ಬೆಸ್ಕಾಂ ಜನರ ಬಳಿ ನಯಾ ಪೈಸೆ ವಸೂಲು ಮಾಡಲು ಸಾಧ್ಯವಿಲ್ಲ. ಈ ಬಗ್ಗೆ ಸಿದ್ದರಾಮಯ್ಯ ನಿರ್ಧರಿಸುತ್ತಾರೆ ಅಂತ ಹೇಳಿದರು. ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಸುಮಾರು 1 ಕೋಟಿ ರೂಪಾಯಿಗೂ ಹೆಚ್ಚಿನ ಅನುದಾನವನ್ನು ರಾಜ್ಯ ಹಿಂದುಳಿದ ವರ್ಗದ ಸಚಿವರಾದ ಶಿವರಾಜಣ್ಣವರು ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ಕೊಟ್ಟಿದ್ದಾರೆ. ಸಾಂಸ್ಕೃತಿಕ ಇತರ ಕಲೆಗಳನ್ನು ಉಳಿಸುವಂಥದ್ದು, ಬೆಳೆಸುವಂಥದ್ದು ವಿಚಾರ ಸಂಕಿರಣ ನಮ್ಮ ಕೋಲಾರದಲ್ಲಿ ಆಗ್ತಾ ಇರೋದು ಭಾಳ ಸಂತೋಷವಾದ ವಿಚಾರ. ಇದು ಸಿದ್ದರಾಮಯ್ಯನವರ ಅವ್ರ ಕನಸು. ಆ ಕನಸನ್ನು ಸಾಕಾರಗೊಳಿಸಲಿಕ್ಕೆ ನಾನು ಮತ್ತು ತಂಗಡಿಯವರು ಇವತ್ತು ಕೋಲಾರದಲ್ಲಿ ಇದನ್ನು ಶುರು ಮಾಡಿದ್ದೀವಿ. ಮುಂದಿನ ದಿವಸಗಳಲ್ಲಿ ಬೇರೆ ಜಿಲ್ಲೆ, ಅದನ್ನು ನೆಕ್ಸ್ಟ್ ಇರೋದನ್ನೇ ಚಾಮರಾಜನಗರ ಜಿಲ್ಲೆ, ಈ ಥರ ಇಡೀ ರಾಜ್ಯದಲ್ಲಿ ಈ ಥರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಜನಪರ ಉತ್ಸವದಲ್ಲಿ ಜನಪ್ರತಿನಿಧಿಗಳು ಖುಷಿಯಿಂದ ಭಾಗವಹಿಸಿದ್ದರು. 2 ದಿನ ನಡೆಯುವ ಈ ಉತ್ಸವದಲ್ಲಿ ದೂರದ ಊರುಗಳಿಂದ ಬಂದಿದ್ದ ಕಲಾವಿದರಿಗೆ ಕೋಲಾರ ನಗರವು ಆತಿಥ್ಯ ಒದಗಿಸಿತ್ತು. MMTV ನ್ಯೂಸ್ ಬ್ಯೂರೋ, ಕೋಲಾರ. ಇಲ್ಲೊಂದು ಸರ್ಕಾರಿ ಶಾಲೆಯಲ್ಲಿ ಇದ್ದ ಶೌಚಾಲಯ ಶಿಥಿಲಗೊಂಡಿದೆ. ಹೊಸ ಶೌಚಾಲಯ ಕಾಮಗಾರಿ ಅರ್ಧಕ್ಕೆ ನಿಂತಿದೆ. ಆದರೆ ಕಳೆದ 2 ವರ್ಷಗಳಿಂದಲೂ ಸಹ ವಿದ್ಯಾರ್ಥಿಗಳು ಶೌಚಾಲಯಕ್ಕೆ ಬಯಲನ್ನು ಆಶ್ರಯಿಸಿದ್ದಾರೆ. ಶಿಕ್ಷಕರ ಗೋಳನ್ನು ಕೇಳೋರೇ ಇಲ್ಲವಾಗಿದೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಗೌರಿಬಿದನೂರು ತಾಲೂಕಿನ ಕಸಬಾ ಹೋಬಳಿ ಹಾಲಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಚ್ ಕಾಲೋನಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಿರ್ಮಾಣ ಹಂತಕ್ಕೆ ಬಂದು ನಿಂತಿರುವ ಶೌಚಾಲಯ ಕಟ್ಟಡವು 2 ವರ್ಷ ಕಳೆದರೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ಇದರಿಂದ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆಯಾಗಿದ್ದು, ಬಯಲು ಶೌಚಾಲಯಕ್ಕೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದೇ ಸಮಯದಲ್ಲಿ ಮುಖ್ಯ ಶಿಕ್ಷಕರಾದ ದಯಾನಂದ ರೆಡ್ಡಿ ಅವರಿಗೆ ಶೌಚಾಲಯದ ವಿಚಾರವಾಗಿ ಕೇಳಿದರೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸದ ಕಾರಣ ಸಹಾಯಕ ಶಿಕ್ಷಕಿಯಾದ ಸುಮಂಗಲ ಮಾತನಾಡಿ, ಈ ಶಾಲೆಯಲ್ಲಿ 1ರಿಂದ 5ನೇ ತರಗತಿಯವರೆಗೆ ಒಟ್ಟು 12 ವಿದ್ಯಾರ್ಥಿಗಳು ಓದುತ್ತಿದ್ದಾರೆ. ಈ ಹಿಂದೆ ಹಳೆಯ ಶೌಚಾಲಯ ಇತ್ತು. ತಾತ್ಕಾಲಿಕವಾಗಿ ಅದನ್ನೇ ಬಳಸಿಕೊಳ್ಳುತ್ತಿದ್ದೆವು. ಹೊಸ ಶೌಚಾಲಯ ಬೇಕೆಂದು ಅರ್ಜಿ ಸಲ್ಲಿಸಿದ್ದೆವು. ಅದರಂತೆ 2 ವರ್ಷದ ಹಿಂದೆ ಅದೇ ಜಾಗದಲ್ಲಿ ಶೌಚಾಲಯದ ಕಟ್ಟಡ ನಿರ್ಮಾಣ ಮಾಡಿದರು. ಆದರೆ ಕೇವಲ 1 ತಿಂಗಳಲ್ಲಿ ಕಾಮಗಾರಿ ಅರ್ಧಕ್ಕೆ ನಿಂತು ಹೋಗಿದೆ. ಪಂಚಾಯಿತಿ, ಸಿಇಒ, ಶಾಸಕರ ಬಳಿಯೂ ಮನವಿ ಸಲ್ಲಿಸಿದ್ದೇವೆ. ಎಲ್ಲರೂ ಸಹ ಮಾಡಿಸುತ್ತೇವೆ ಎಂದು ಹೇಳುತ್ತಾರೆ ಹೊರತು ಇದುವರೆಗೂ ಕ್ರಮ ತೆಗೆದುಕೊಂಡಿಲ್ಲ. ಮಕ್ಕಳು ಪ್ರತಿದಿನ ರಸ್ತೆ ಅಕ್ಕಪಕ್ಕದಲ್ಲಿ ಶೌಚಾಲಯಕ್ಕೆ ಹೋಗುತ್ತಿದ್ದಾರೆ. ಶಿಕ್ಷಕರಿಗೂ ತೊಂದರೆಯಾಗುತ್ತಿದೆ. ಎಲ್ಲಾ ರೀತಿಯ ಪ್ರಯತ್ನಗಳು ನಾವು ಮಾಡಿದ್ದೇವೆ. ದಯಮಾಡಿ ಇದನ್ನು ಪೂರ್ಣಗೊಳಿಸಬೇಕೆಂದು ಮನವಿ ಮಾಡಿದರು. ನಾನು ಎಚ್ ಕಾಲೋನಿ ಟೀಚರು. ಪ್ರೈಮರಿ ಸ್ಕೂಲಲ್ಲಿ 1 to 5th ಇದೆ. 12 ಮಕ್ಕಳು ಓದ್ತಿದ್ದಾರೆ. 2 ಟೀಚರ್ಸ್ ಇದ್ದೀವಿ. ದಯಾನಂದ ರೆಡ್ಡಿ ಸರ್ HM ಅಂತ, ನಾನು ಅಸಿಸ್ಟೆಂಟ್ ಟೀಚರ್ ಸುಮಂಗಲ ಅಂತ. ಇಲ್ಲಿ ನಾವು 2 ವರ್ಷ ನಾನು ಬಂದು ಇಲ್ಲಿಗೆ 8 ವರ್ಷ ಇತ್ತು. ಅದು ಕೂಡ ಶಿಥಿಲಾವಸ್ಥೆಯಲ್ಲಿತ್ತು ಶೌಚಾಲಯ. ತಾತ್ಕಾಲಿಕವಾಗಿ ಬಳಸ್ತಾ ಇದ್ವಿ. ಆ ನಂತರ ಹೊಸದು ಬೇಕು ಅಂತ ರಿಕ್ವೈರ್ಮೆಂಟ್ ಹೋದಾಗ ಹೊಸದಾಗಿ ಇಲ್ಲಿ 2 yearsಯಿಂದ ಸ್ಟಾರ್ಟ್ ಮಾಡಿದ್ರು. ಬಟ್ 1 ಮಂತಲ್ಲಿ ಅದು ಅರ್ಧಕ್ಕೆ ನಿಂತೋಯ್ತು. ಅವತ್ತಿಂದ ನಾವು ಪ್ರತಿ ಸಲನೂ ಪಂಚಾಯತಿಗೆ ನಾವು ರಿಕ್ವೆಸ್ಟ್ ಲೆಟ್ರ್ ಬರೆದ್ವಿ. ಗ್ರಾಮ ಸಭೆಗಳಲ್ಲಿ ಕೂಡ ಅಟೆಂಡ್ ಮಾಡಿ ನಾವು ರಿಕ್ವೆಸ್ಟ್ನ ಹೇಳ್ಕೊತಾನೆ ಇದ್ದೀವಿ. ಎಷ್ಟು ಬಾರಿ ಕೊಟ್ಟಿದ್ದೀರಾ ರಿಕ್ವೆಸ್ಟ್ ತಾವು? ಒಂದು 3 ಟೈಮ್ಸು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೀವಿ. ರೈಟಿಂಗಲ್ಲಿ 2 ಟೈಮ್ಸ್ ಕೊಟ್ಟಿದ್ದೀವಿ. ಮತ್ತು ಅವರು CEO ಹತ್ರ ಹೋಗಿ ಒಂದು ಸತಿ ರಿಕ್ವೆಸ್ಟ್ ಮಾಡಿ ಅಂದರು. ಮತ್ತು PDO ಅವರು ಮತ್ತು ಅಲ್ಲಿಗೆ ಹೋಗಿ 2 ಟೈಮ್ಸ್ ಕೊಟ್ಟಿದ್ದೀವಿ. ಮತ್ತು MLA ಹತ್ರ ಹೋಗಿ ಅಂತ ಅಂದರು, ಯಾರೋ ಸಜೆಸ್ಟ್ ಮಾಡಿದ್ರು. ಮತ್ತು MLA ಮನೆಗೆ ಹೋದಾಗ PS ಅವರು ಪಾಸಿಟಿವ್ ಆಗಿ ಎಲ್ಲರೂ ಪಾಸಿಟಿವ್ ಆಗಿ ಹೇಳಿದ್ರು ಸರ್, ಯಾರೇನು ಅಪೋಸಾಗಿ ಹೇಳಿಲ್ಲ, ಮಾಡಿಸ್ಕೊಡ್ತೀವಿ ಮೇಡಮ್ ಅಂತಲೇ ಹೇಳಿದ್ರು. ಈ ಥರ ಮಕ್ಕಳು ಪ್ರತಿದಿನ ರಸ್ತೆಗೆ ಹೋಗ್ತಿದ್ದಾರೆ, ನಮಗೆ ತೊಂದರೆ ಆಗ್ತಿದೆ,
ಬೇರೆ ಟಾಯ್ಲೆಟ್ ಇಲ್ಲವೇ ಇಲ್ಲ. ಹಾಗಾಗಿ ತುಂಬ ಎಲ್ಲ ಥರ ಪ್ರಾಬ್ಲಮ್ಸ್ನ ನಾವು ಅವ್ರ ಹತ್ರ ಹೇಳ್ಕೊಂಡ್ವಿ. ಆಮೇಲೆ ಬಿ ಅವ್ರು ಕೂಡ ಪಂಚಾಯತಿ ಕಡೆಯಿಂದ ಮಾಡಿಸ್ಕೊಳ್ರಮ್ಮ ಅಂತಲೂ ಅವರು ಕೂಡ ವಿಸಿಟ್ ಬಂದು ಒಂದು ಸಲ ಬರೆದು ಹೋದರು ವಿಸಿಟ್ ಬುಕ್ಕಲ್ಲಿ. ಮತ್ತು ಎಲ್ಲ ಪ್ರಯತ್ನಗಳು ನಮ್ಮ ಕೈಲಾಗಿದ್ದನ್ನು ಮಾಡಿದ್ದೀವಿ. ದಯವಿಟ್ಟು ಇದನ್ನು ಪೂರ್ಣಗೊಳಿಸ್ಕೊಡ್ಬೇಕಾಗಿ ಅಂತ ತಮ್ಮಲ್ಲಿ ಕೂಡ ನಾವು ಕೇಳ್ಕೊಳ್ತೀವಿ. ಟೋಟಲ್ ಒಟ್ಟಾರೆ ಎಷ್ಟು ದಿನ ಆಯಿತು ಮೇಡಮ್ ಎಲ್ಲ ಹೇಳಿ 2 ಇಯರ್ಸಿಂದ ಹೇಳ್ತಾ ಇದ್ದೀರಾ? 2 ಇಯರ್ಸಿಂದ ಬಟ್ ಇದುವರೆಗೂ ಯಾವುದೇ ರೀತಿ ಇದಾಗಿಲ್ಲ. ಬರ್ತಾ ಇದ್ದಾರೆ, ಎಲ್ಲರೂ ನಿಮ್ಮ ಥರನೇ ಬಂದು ವಿಸಿಟ್ ಮಾಡ್ತಿದ್ದಾರೆ, ಬಂದು ಹೋಗ್ತಿದ್ದಾರೆ ಅಷ್ಟೇ. ಸೊ ಆ ಕಟ್ಟಡ ಕಟ್ಟಿ ಅದು ಆವಾಗಲೇನಾ? ಅದೇ ಪ್ಲೇಸಲ್ಲೇ ಇದ್ದಿದ್ದು ಹಳೆ ಟಾಯ್ಲೆಟ್. ಅಲ್ಲ, ಅದಕ್ಕೆ ಡೆಮಾಲಿಷ್ ಮಾಡಿ ನಂತರ ಅದ್ರ ಮೇಲೆ ಅದನ್ನು ಸ್ಟಾರ್ಟ್ ಮಾಡಿ 2 ಇಯರ್ಸ್ ಆಯಿತು. ಗ್ರಾಮಸ್ಥರಾದ ರವಿ ಮಾತನಾಡಿ, ಈ ಶಾಲೆಗೆ ಶೌಚಾಲಯ ಇಲ್ಲ, ಮಕ್ಕಳೆಲ್ಲ ರಸ್ತೆಯಲ್ಲಿ ಶೌಚಕ್ಕೆ ಹೋಗುತ್ತಾರೆ ಎಂದು ಬೇಸರ ವ್ಯಕ್ತಪಡಿಸಿದರು. ಇಲ್ಲಿ ಎಲ್ಲ ಅನಾನುಕೂಲನೇ ಇರೋದು, ನಮಗೆ ಏನು ಸೌಲಭ್ಯಗಳು ಇಲ್ಲ. ಜಮೀನು ಗೌರ್ಮೆಂಟ್ ಲ್ಯಾಂಡು, ಅದು ಪೋಡು ಮಾಡಿಕೊಟ್ರು ಮಾಡಿಕೊಡಿ ಅಂದರೂ ಮಾಡಿಕೊಡ್ತಾ ಇಲ್ಲ. ಸ್ಕೂಲ್ಗೆ ವ್ಯವಸ್ಥೆ ಏನೂ ಇಲ್ಲ, ಎಲ್ಲ ಅನಾನುಕೂಲನೇ ಇರೋದು. ಅವತ್ತಿಂದ ಇವತ್ತು ಅಷ್ಟೇ. ಸ್ಕೂಲಲ್ಲಿ ಅಂದರೆ ಮುಖ್ಯವಾಗಿ ಏನು ಸಮಸ್ಯೆ ಇದೆ? ಸ್ಕೂಲ್ ಬಗ್ಗೆನೂ ಯಾರು ಏನೂ ಮಾಡಿಲ್ಲ, ಟಾಯ್ಲೆಟು ಇಲ್ಲ, ಏನೂ ಇಲ್ಲ. ಹುಡುಗರೆಲ್ಲ ರಸ್ತೆಯಲ್ಲಿ ಕೂತ್ಕೊಂತಾರೆ. ಇವಾಗ ಎಲ್ಲರೂ ದಾರಿಯಲ್ಲಿ ಕೂತ್ಕೊಂಡಾಗ ಡ್ರಿಂಕ್ಸ್ ಅವೆಲ್ಲ ಹಾಕೊಂಡು ಬಂದು ಗಾಡಿಗಳೆಲ್ಲ ಹೆಂಗಂದ್ರೆ ಹಂಗೆ ಓಡಿಸ್ತಾರೆ, ಅವ್ರಿಗೂ ತೊಂದರೆ ಆಗ್ತೈತೆ. ಅದರಿಂದ ಮೇಡಮ್ ಅವರು ಎಲ್ಲರನ್ನೂ ಕೇಳ್ಕೊಂಡು ರಿಸ್ಪೆಕ್ಟ್ ಮಾಡ್ಕೊಂಡು 3 ವರ್ಷದಿಂದ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಅದು ಇವತ್ತಿಗೂ ಪೂರ್ಣಗೊಳಿಸಿಲ್ಲ. ಕೇಳಿದ್ರೆ ಅಮೌಂಟ್ ಇಲ್ಲ ಅಂತ ಇದ್ದಾರೆ. ಅವ್ರನ್ನ ಸುಮಂಗ್ಲಿ ಮೇಡಮ್ ಅವ್ರನ್ನ ಅಲ್ಲಿ ಇಲ್ಲಿ ಸುತ್ತಾಡಿಸ್ತಾ ಇದ್ದಾರೆ. ಆದ್ರೂ ಅವ್ರಿಗೇನೋ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಅದರಿಂದ ಇವಾಗ TV ಮುಖಾಂತರ ಕೆಲಸ ಮಾಡಿಕೊಡ್ಬೇಕಂತ ನಾವು ಕೇಳ್ಕೊತಾ ಇದ್ದೀವಿ. ಕೆಪಿ ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ತಕ್ಷಣ ಬೇಕಾಗಿದ್ದಾರೆ ನಿರುದ್ಯೋಗ ಯುವಕರಿಗೆ ಸುವರ್ಣ ಅವಕಾಶ. ಬಾಗೇಪಲ್ಲಿಯಲ್ಲಿ ಮೀಶೋ ಪ್ಯಾಕೇಜ್ ಡೆಲಿವರಿ ಮಾಡಲು ಡೆಲಿವರಿ ಬಾಯ್ಸ್ ಬೇಕಾಗಿದ್ದಾರೆ. ತಿಂಗಳಿಗೆ 40,000ವರೆಗೂ ಆದಾಯ. ಪ್ಯಾಕೇಜ್ಗೆ ತಕ್ಕಂತೆ ವೇತನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861369496. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಎಯು ಜ್ಯುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID ಅಂಡ್ 100% BIS 916 ಆಲ್ಮಾರ್ಕ್ಡ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ಡ್ ಆರ್ಟಿಕಲ್ಸ್ ಅಂಡ್ ಜ್ಯುವೆಲರಿ ದೊರೆಯುತ್ತದೆ. ನಮ್ಮ ಎಯು ಜ್ಯುವೆಲರ್ಸ್ ನವೀನ ವಿನ್ಯಾಸದ ಜ್ಯುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನಾಭರಣದ ಖರೀದಿಯ ಮೇಲೆ ವೇಸ್ಟೇಜ್ ಕೇವಲ 8% ನಿಂದ ಪ್ರಾರಂಭವಾಗುತ್ತದೆ. ಮದುವೆ, ಶುಭ ಸಮಾರಂಭಕ್ಕೆ ಚಿನ್ನಾಭರಣ ಖರೀದಿಸುವವರಿಗೆ ಯಾವುದೇ ಮೇಕಿಂಗ್ ಚಾರ್ಜ್ ಇರುವುದಿಲ್ಲ. ಹಳೆ ಚಿನ್ನದ ಎಕ್ಸ್ಚೇಂಜ್ ಬೆಲೆಯ ಮೇಲೆ ಪ್ರತಿ ಗ್ರಾಂಗೆ 75 ರೂಪಾಯಿಯಂತೆ ನೀಡಲಾಗುವುದು. ನಿಮ್ಮ ಹಳೆ ಚಿನ್ನಾಭರಣಗಳನ್ನು ಕೊಟ್ಟು 916 ಹಾಲ್ಮಾರ್ಕ್ ಚಿನ್ನ ಖರೀದಿಯ ಮೇಲೆ ನಿಮ್ಮ ಹಳೆ ಆಭರಣ ಬೆಲೆಯ ಮೇಲೆ ಹೆಚ್ಚುವರಿಯಾಗಿ 75 ರೂಪಾಯಿಯಂತೆ ನೀಡಲಾಗುವುದು. ಇನ್ನೇಕೆ ತಡ? ಇಂದೇ ಭೇಟಿ ನೀಡಿ ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ದಿ ಹಿಲ್ಸ್ ಟೌನ್ ಮಿನಿ ಪ್ರೈವೇಟ್ ಥಿಯೇಟರ್ಸ್ ಇವರು ಕೇವಲ 799 ರೂಗಳಿಗೆ ಡೆಕೋರೇಷನ್ ವಿತ್ ಪ್ರೈವೇಟ್ ಥಿಯೇಟರ್ ಅನ್ನ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಕೊಡುತ್ತಿದ್ದಾರೆ. ನೀವು ಅಂದ್ಕೊಂಡಿರೋ ಸೆಲೆಬ್ರೇಷನ್ ಎಲ್ಲಿ ಹೇಗೆ ಮಾಡಬೇಕು ಅಂತ ಚಿಂತೆನಾ? ಸೆಲೆಬ್ರೇಷನ್ ಒಂದ್ ರೇಂಜ್ ಅಲ್ಲಿ ಇರಬೇಕು ಅಂತ ನಿರೀಕ್ಷೆನಾ? ಊಹೆಗೂ ಮೀರಿದಷ್ಟು ನಿಮ್ಮ ಪ್ರತಿಯೊಂದು ಸೆಲೆಬ್ರೇಷನ್ ಮತ್ತಷ್ಟು ಕಲರ್ಫುಲ್ ಆಗಿ ಮೂಡಿ ಬರಲು ಹೇಳಿ ಮಾಡಿಸಿದ ತಾಣ ದಿ ಹಿಲ್ಸ್ ಟೌನ್ ಪ್ರೈವೇಟ್ ಸೆಲೆಬ್ರೇಷನ್ ವೆನ್ಯೂ. ಸ್ಥಳ ಬೇಬಿ ರಸ್ತೆ ನಿಯರ್ ಜೂನಿಯರ್ ಕಾಲೇಜ್, ಅಪೋಸಿಟ್ ಕೋಟಕ್ ಮಹೀಂದ್ರ ಬ್ಯಾಂಕ್, 2ನೇ ಮಹಡಿ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಹುಟ್ಟುಹಬ್ಬ, ವಾರ್ಷಿಕೋತ್ಸವ, ಸರ್ಪ್ರೈಸ್ ಪಾರ್ಟಿ, ವೆಡ್ಡಿಂಗ್ ಪ್ರಪೋಸಲ್, ಕ್ಯಾಂಡಲ್ ಲೈಟ್ ಡಿನ್ನರ್, ಆಫೀಸ್ ಮೀಟಿಂಗ್, ನಾಮಕರಣ, ಸೀಮಂತ ಇನ್ನು ಮುಂತಾದ ಶುಭ ಸಮಾರಂಭಗಳಿಗೆ ಎಸಿ ಪಾರ್ಟಿ ಹಾಲ್ ದೊರೆಯುತ್ತದೆ. ಅಷ್ಟೇ ಅಲ್ಲ, ಖಾಸಗಿ ಥಿಯೇಟರ್ ಮತ್ತು ಸಿನಿ ಸೆಲೆಬ್ರೇಷನ್ ಸಮೇತ. ವಾವ್, ಇನ್ನೇಕೆ ತಡ? ಇಂದೇ ಭೇಟಿ ಕೊಡಿ ದಿ ಹಿಲ್ಸ್ ಟೌನ್ ಪ್ರೈವೇಟ್ ಸೆಲೆಬ್ರೇಷನ್ ವೆನ್ಯೂ. ನಮ್ಮ ಮತ್ತೊಂದು ಶಾಖೆ ವಿಳಾಸ ದಿ ಹಿಲ್ಸ್ ಟೌನ್, MG ರಸ್ತೆ ನಿಯರ್ ಆಕ್ಸಿಸ್ ಬ್ಯಾಂಕ್, ಕೋಲಾರ. SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 2025ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ.
ನರ್ಸರಿಯಿಂದ 9ನೇ ತರಗತಿವರೆಗೆ ICSE ಸಿಲೆಬಸ್ಗೆ ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿದೆ. ಈ ಬಾರಿ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರೋತ್ಸಾಹಕ್ಕಾಗಿ ಬ್ರೈಟ್ ಸ್ಕಾಲರ್ಶಿಪ್ ಅನ್ನು ಪರಿಚಯಿಸುತ್ತಿದೆ. 3ರಿಂದ 7ನೇ ತರಗತಿವರೆಗೆ ನಡೆಯುವ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ 80% ಅಂಕ ಪಡೆದವರಿಗೆ 25%, 90% ಅಂಕ ಪಡೆದವರಿಗೆ 50%, 95% ಅಂಕ ಪಡೆದವರಿಗೆ 75% ಟ್ಯೂಷನ್ ಫೀಸ್ನಲ್ಲಿ ರಿಯಾಯಿತಿ ದೊರೆಯುತ್ತದೆ. ಅಲ್ಲದೆ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಉಚಿತ ಶಿಕ್ಷಣ ನೀಡಲಾಗುವುದು. ಪರೀಕ್ಷೆಯ ದಿನಾಂಕ 23/2/2025. ವಿಶೇಷ ಸೂಚನೆ: MMTV ವೀಕ್ಷಕರಿಗೆ ಬಂಪರ್ ಆಫರ್. ತಮ್ಮ ಮಕ್ಕಳನ್ನು SLV ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್ ಶಾಲೆಗೆ ವಾಹಿನಿಯ ಹೆಸರೇಳಿ ದಾಖಲಾತಿ ಮಾಡಿದರೆ ವಿಶೇಷ ರಿಯಾಯಿತಿ ಲಭ್ಯವಿದೆ. At Ananta, we believe education is more than just books and buildings. Yes, we offer world-class infrastructure, state-of-the-art labs, digital classrooms, reliable transport, and a modern canteen. But what truly defines us is our commitment to shaping futures. And when it comes to coaching for G and NEET, we don't just promise excellence, we partner with the best to deliver it. We are proud to have Alan, India's most trusted name in competitive exam coaching, as our academic partner. With over 36 years of proven expertise, Alan has guided lakhs of students to top ranks in IITs, AIIMS, and government medical colleges across India. At Ananta, together with Alan's expertise, your child will benefit from expert faculty from Ananta, top study material and online test series with national level benchmarking by Alan, personalized learning paths with advanced progress tracking, technology-powered classrooms designed for active engagement and the same academic rigor that has produced national toppers year after year, because at Ananta, your child's success isn't just a goal, it's our purpose. Choose PUC at Ananta in collaboration with Alan's legacy of excellence and give your child the competitive edge they truly deserve. Ananta, where learning meets limitless possibilities. ಚಿಕ್ಕಬಳ್ಳಾಪುರದ ಅಮ್ಮಂದಿರಿಗೊಂದು ಗುಡ್ ನ್ಯೂಸ್. ಹೊಸದಾಗಿ ಪ್ರಾರಂಭವಾಗಿದೆ ಫಸ್ಟ್ ಕ್ರೈ ಬೆಗ್ ಸ್ಟೋರ್ ಆಫ್ ಫಸೀಂ ಮಾಮ್ಸ್. ಸ್ಥಳ PSN ಎನ್ಕ್ಲೈವ್ ಬೇಬಿ ರಸ್ತೆ, LIC ಕಚೇರಿ ಪಕ್ಕ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ 12 ವರ್ಷದ ಒಳಗಿನ ಮಕ್ಕಳಿಗಾಗಿ ಮಕ್ಕಳ ಬಟ್ಟೆ ಮತ್ತು ಫುಟ್ವೇರ್, ಬೇಬಿ ಕೇರ್, ನರ್ಸರಿ, ಟಾಯ್ಸ್ ಅಂಡ್ ಗೇಮ್ಸ್, ಡೈಪರಿಂಗ್, ಫೀಡಿಂಗ್ ಅಂಡ್ ನರ್ಸಿಂಗ್, ಬಾತ್ ಅಂಡ್ ಸ್ಕಿನ್ ಕೇರ್, ಹೆಲ್ತ್ ಅಂಡ್ ಸೇಫ್ಟಿ, ಮಾಮ್ಸ್ ಅಂಡ್ ಮ್ಯಾಟರ್ನಿಟಿ, ಫ್ಯಾಷನ್ ಆಕ್ಸೆಸರೀಸ್, ಗಿಫ್ಟ್ಸ್, ಬರ್ತ್ಡೇ, ಸ್ಕೂಲ್ ಸಪ್ಲೈಸ್, ಬುಕ್ಸ್ ಅಂಡ್ ಸಿಡೀಸ್, ಹಲವಾರು ವೆರೈಟಿಗಳಲ್ಲಿ ಒಂದೇ ಸೂರಿನ ಅಡಿ ದೊರೆಯುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಫಸ್ಟ್ ಕ್ರೈ ಬೆಗ್ ಸ್ಟೋರ್ ಆಫ್ ಫಸೀಂ ಮಾಮ್ಸ್. ಸ್ಥಳ PSN ಎನ್ಕ್ಲೈವ್ ಬೇಬಿ ರಸ್ತೆ, LIC ಕಚೇರಿ ಪಕ್ಕ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08156459308. ವಿದ್ಯಾರ್ಥಿಗಳಿಗೆ ಕಾನೂನು ಅರಿವು ಅಗತ್ಯ. ಬಾಲ್ಯ ವಿವಾಹ ಫೋಕ್ಸೋ ಕಾಯ್ದೆಯ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆ ಇರಬೇಕೆಂದು ನ್ಯಾಯಾಧೀಶರಾದ ಗೀತಾ ಕುಂಬಾರ್ ಹೇಳಿದರು. ಫಯಾಜ್ ಪಟೇಲ್ ಸಹಾಯಕ ಸರ್ಕಾರಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಆಹಾರ ನಾಗರಿಕರ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಅರಣ್ಯ ಇಲಾಖೆ, ಕಾರ್ಮಿಕ ಇಲಾಖೆ, ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, ನಗರಸಭೆ ಮತ್ತು ತಾಲೂಕು ಪಂಚಾಯತ್ ಇವರ ಸಂಯುಕ್ತಾಶ್ರಯದಲ್ಲಿ ಮಂಚೇನಹಳ್ಳಿಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಫೋಕ್ಸೋ ಕಾಯ್ದೆ, ವಿವಾಹ ಕಾಯ್ದೆ, ಮಕ್ಕಳ ಸಂರಕ್ಷಣೆ ಮತ್ತು ಮಕ್ಕಳ ಹಕ್ಕುಗಳ ಕುರಿತು ವಿದ್ಯಾರ್ಥಿಗಳಿಗೆ ಕಾನೂನು ಅರಿವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಹಿರಿಯ ಶ್ರೇಣಿ ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರಾದ ಗೀತಾ ಕುಂಬಾರ್ ಕೆಬಿರವರು ಉದ್ಘಾಟನೆ ಮಾಡಿದರು. ನಂತರ ಮಾತನಾಡಿದ ಅವರು, ಮಕ್ಕಳಿಗೆ ಫೋಕ್ಸೋ ಕಾಯ್ದೆಯಲ್ಲಿನ ಅಂಶಗಳು ಹಾಗೂ ಬಾಲ್ಯ ವಿವಾಹದ ಕುರಿತು ಕಾನೂನು ಅರಿವು ಮೂಡಿಸಿದರು. ನಮ್ಮ ಎಲ್ಲ ಶಾಲಾ ಮಕ್ಕಳಲ್ಲಿ ಹಾಗೂ ಜವಾಬ್ದಾರಿಯುತ ನಾಗರಿಕರಲ್ಲಿ ನಾವು ಕೇಳ್ಕೊಳ್ಳೋದೇನು ಅಂತ ಅಂದರೆ, ನಮ್ಮ ಮಕ್ಕಳ ಹಿತರಕ್ಷಣೆಗೋಸ್ಕರ, ಅವರ ಅಭಿವೃದ್ಧಿಗೋಸ್ಕರ ನಾವು
ಅವರ ನಮ್ಮ ಕಾನೂನನ್ನು ಪಾಲನೆ ಮಾಡೋ ಒಂದು ಉದ್ದೇಶದಿಂದ ಏನಪ್ಪಾ ಅಂದರೆ ಹೆಣ್ಣು ಮಕ್ಕಳಿಗೆ 18 ವರ್ಷಕ್ಕಿಂತ ಮತ್ತು ಗಂಡು ಮಕ್ಕಳಿಗೆ 21 ವರ್ಷಗಳಿಗಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ದಯವಿಟ್ಟು ನಿಮ್ಮ ಹಿತರಕ್ಷಣೆಗೋಸ್ಕರ ಅಥವಾ ನಿಮ್ಮ ಯಾವುದೇ ಒಂದು ಲಾಭಕ್ಕೆ ಉದ್ದೇಶಕ್ಕೋಸ್ಕರ ಮಕ್ಕಳಿಗೆ ಮದುವೆ ಅಂತ ಹೇಳಿ ಮಾಡಿ ಅವರನ್ನ ಒಂದು ನರಕಕ್ಕೆ ಅಂತಾನೆ ಹೇಳ್ಬೋದು ಅಂತ ಒಂದು ಇದಕ್ಕೆ ದೂಡಬೇಡಿ. ಆ ಮಕ್ಕಳು ಓದಲಿ, ಬೆಳೀಲಿ, ಪ್ರಜ್ಞಾವಂತರಾಗಿ ಬೆಳೆಯಲಿ, ಈ ದೇಶದ ಪ್ರಜೆಗಳಾಗಿ, ಈ ದೇಶಕ್ಕೆ ಆಸ್ತಿಗಳಾಗಲಿ ಅಂತ ಹೇಳಿ ನಿಮ್ಮಲ್ಲಿ ಒಂದು ಕಳಕಳಿಯ ಮನವಿಯನ್ನು ಮಾಡಿಕೊಳ್ತೇವೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯ ಹಾಗೂ ಸರ್ವೋಚ್ಚ ನ್ಯಾಯಾಲಯ ಹಾಗೂ ಎಲ್ಲ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಹಾಗೂ ನಮ್ಮ ವಕೀಲರು ಹಾಗೂ ಎಲ್ಲ ಹಿತಾಸಕ್ತಿ ಉಳ್ಳಂಥ ಎಲ್ಲ ಒಂದು ಸಂಘಗಳಿಂದ ನಾನು ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಮಕ್ಕಳ ಒಂದು ಹಿತರಕ್ಷಣೆಯನ್ನು ಕಾಪಾಡಿ ಅವರಿಗೆ ಒಳ್ಳೆಯ ಒಂದು ಶಿಕ್ಷಣವನ್ನು ಕೊಡಿ. ಯಾವುದನ್ನು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು, ಅದು ಅವರ ಹಕ್ಕು. ಅಲ್ಲದೆ ಅವರು ಬೆಳೀಲಿಕ್ಕೆ ಅವರಿಗೆ ಒಂದು ಅವಕಾಶ, ಅವರು ನಮ್ಮ ಮಕ್ಕಳಾಗಿ ಹುಟ್ಟಿದಾಗ ನಾವು ಅವರಿಗೆ ಒಂದು ಶಿಕ್ಷಣವನ್ನು ನೀಡಿ ಅವರ ಒಂದು ಬೆಳವಣಿಗೆಗೆ ಸಹಕಾರಿಯನ್ನು ನೀಡುವಂಥದ್ದು ನಮ್ಮ ಎಲ್ಲರ ಜವಾಬ್ದಾರಿಯಾಗಿದೆ. ಆ ಮಕ್ಕಳು ಬೆಳೀಲಿ, ಓದಲಿ, ಈ ದೇಶದ ಪ್ರಜೆಗಳಾಗಿ ಒಂದು ಉನ್ನತ ಸ್ಥಾನವನ್ನು ಪಡೆದುಕೊಳ್ಳಲಿ. ನಮ್ಮ ಮಕ್ಕಳಿಗೆ ಒಂದು ಉತ್ತಮ ಜೀವನವನ್ನು ಕಲ್ಪಿಸಿಕೊಡುವುದು ನಮ್ಮ ಎಲ್ಲರ ಜವಾಬ್ದಾರಿಯಾಗಿದೆ. ಈ ಮಕ್ಕಳಿಗೆ ಯಾವುದೇ ಒಂದು ರೀತಿಯಲ್ಲಿ ತೊಂದರೆ ಆಗಬಾರ್ದು, ಅವರು ಸುಖವಾಗಿರಬೇಕು, ಅವರು ಚೆನ್ನಾಗಿರಬೇಕು, ಈ ದೇಶದ ಆಸ್ತಿಗಳಾಗಬೇಕು ಅಂತ ಹೇಳಿ ಪೋಕ್ಸೋ ಕಾಯ್ದೆ, ಮಕ್ಕಳ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, ಈ ರೀತಿಯ ಹಲವು ಕಾಯ್ದೆಗಳನ್ನು ನಮ್ಮ ಶಾಸಕಾಂಗ ತಂದಿದೆ. ಇದನ್ನ ಜಾರಿಗೆ ತರುವಂಥದ್ದು, ಈ ನಿಟ್ಟಿನಲ್ಲಿ ನಾವು ಕಾರ್ಯಗತವಾಗಿರುವಂಥದ್ದು, ಎಚ್ಚರಿಕೆಯಿಂದ ಇರುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಅಂತ ಹೇಳ್ತಾ ನಿಮ್ಮ ಎಲ್ಲರನ್ನು ಕಳಕಳಿಯಿಂದ ಮನವಿ ಮಾಡಿಕೊಳ್ತೇವೆ. ಕಾರ್ಯಕ್ರಮದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ತಾಲೂಕು ಕಾನೂನು ಸೇವಾ ಸಮಿತಿ ಕಾರ್ಯದರ್ಶಿಗಳಾದ ಸಚಿನ್ ಪಿಎಂ ರವರು, ಸಹಾಯಕ ಸರ್ಕಾರಿ ಅಭಿಯೋಜಕರಾದ ಫಯಾಜ್ ಪಟೇಲ್, ಶಾಮೀರ್, ಆರಕ್ಷಕ ಉಪನಿರೀಕ್ಷಕರಾದ ಮೂರ್ತಿ ಮತ್ತಿತರರು ಹಾಜರಿದ್ದರು. ನಾಸಿರ್, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ. ಶಿಡ್ಲಘಟ್ಟ ನಗರಸಭೆಯ ವ್ಯಾಪ್ತಿಯಲ್ಲಿ ಪಾರದರ್ಶಕವಾಗಿ ಬಿ ಖಾತಾ ನೀಡಬೇಕು. ಯಾರಾದರೂ ಲಂಚಕ್ಕೆ ಕೈಯೊಡ್ಡಿರುವ ದೂರು ಕೇಳಿಬಂದರೆ ಅವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸುವುದಾಗಿ ಶಾಸಕ ಮೇಲೂರು ರವಿಕುಮಾರ್ ಎಚ್ಚರಿಸಿದರು. ನೀವು ಹೇಳ್ತಾ ಇದ್ರೆ ಸುಮಾರು 4 5 ಕೋಟಿ ರೂಪಾಯಿ ಸಾಲ ಅಂತ ಹೇಳ್ತಾ ಇದ್ರ ಅಂತ. ಇವಾಗ ನಾವು ನಿರ್ಗಮಿತ ಸದಸ್ಯರಿಂದ ಮುಂದೆ 6 ತಿಂಗಳು 8 ತಿಂಗಳು ಆಚೆ ಹೋಗ್ತಕ್ಕಂಥವ್ರು ಸಭೆಯಲ್ಲಿ ತಾವು ಒಪ್ಪಿ ನಂತರ ತೀರ್ಮಾನ ನಂತರ ಅದು ಮುಂದೆ ಪಾಸ್ ಆಗೋದು. ನೋಡಿ, ಬಜೆಟ್ ರೆಡಿ ಮಾಡಬೇಕು. ಈ ಒಂದು ಸಭೆಯಲ್ಲಿ ಭಾಗವಹಿಸಬೇಕಾದ್ರೆ ಮುಖ್ಯವಾಗಿ ಈ ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಬಿ ಖಾತೆಗಳು ಸಮಸ್ಯೆಯನ್ನು ಇವತ್ತು ಸುಮಾರು ಇವ್ರ ಅಂಕಿಅಂಶ ಹೇಳಿದಾಗ 6300 ಖಾತಾ ಶಿಡ್ಲಘಟ್ಟ ನಗರಸಭೆಯ ಸಭಾಂಗಣದಲ್ಲಿ 2025-26ನೇ ಸಾಲಿನ ಬಜೆಟ್ನ ಪೂರ್ವಭಾವಿ ಸಭೆ ಹಾಗೂ ಬಿ ಖಾತಾ ಅಭಿಯಾನವನ್ನು ಯಶಸ್ವಿಗೊಳಿಸಲು ಆಯೋಜಿಸಿದ್ದ ಸಭೆಯಲ್ಲಿ ಶಾಸಕ ಮೇಲೂರು ರವಿಕುಮಾರ್ ಮಾತನಾಡಿದರು. ಶಿಡ್ಲಘಟ್ಟ ನಗರಸಭೆಯ ವ್ಯಾಪ್ತಿಯಲ್ಲಿ ಸುಮಾರು 7300 ಜನರಿಗೆ ಬಿ ಖಾತಾ ನೀಡಬೇಕಾಗುತ್ತದೆ. ನಗರಸಭಾ ಸದಸ್ಯರು ಮತ್ತು ಅಧಿಕಾರಿಗಳು ಹೊಂದಾಣಿಕೆಯಿಂದ ಕೆಲಸ ಮಾಡಿ ಭ್ರಷ್ಟಾಚಾರ ಮುಕ್ತವಾಗಿ ಬಿ ಖಾತಾ ನೀಡಿದರೆ ನಗರಸಭೆಗೆ ವರಮಾನ ಬರುವ ಜೊತೆಗೆ ಸಾಲದಲ್ಲಿರುವ ನಗರಸಭೆಯನ್ನು ಮುಕ್ತ ಮಾಡಬಹುದು ಎಂದು ಸಲಹೆ ನೀಡಿದರು. ಬಿ ಖಾತಾ ನೀಡಲು ಅರ್ಜಿ ಸಲ್ಲಿಸಿದ 8 ದಿನದ ಒಳಗೆ ಖಾತೆ ನೀಡುವ ವ್ಯವಸ್ಥೆ ಮಾಡಬೇಕು. ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಮಾಡಿ ಪ್ರಸ್ತುತ ನಗರದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಎಲ್ಲರೂ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು. ಈ ಒಂದು ಸಭೆಯಲ್ಲಿ ಭಾಗವಹಿಸಬೇಕಾದ್ರೆ ಮುಖ್ಯವಾಗಿ ಈ ಶಿಡ್ಲಘಟ್ಟ ನಗರಸಭೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಬಿ ಖಾತೆಗಳು ಸಮಸ್ಯೆಯನ್ನು ಇವತ್ತು ಸುಮಾರು ಇವ್ರ ಅಂಕಿಅಂಶ ಹೇಳಿದಾಗ 6300 ಖಾತಾ ಬಿ ಖಾತೆ ಮಾಡೋಂಥದ್ದು ಇವತ್ತು ನಮ್ಮ ನಗರಸಭೆಯಲ್ಲಿ ಮಂಡನೆ ಆಗಿದೆ. ನನ್ನ ಪ್ರಕಾರ ಸುಮಾರು 7600 ಖಾತೆ ಆಗಂಥ ಪರಿಸ್ಥಿತಿ ಇವತ್ತು ನಮ್ಮ ನಗರಸಭೆಯಲ್ಲಿದೆ. ಮುಖ್ಯವಾಗಿ ಈ ಸಭೆ ಕರೆದಿರ್ತಕ್ಕಂಥ ಉದ್ದೇಶ ಇವತ್ತು ನಗರಸಭೆಯಲ್ಲಿ ಜನಸಾಮಾನ್ಯರು ತಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ನಿಮ್ಮನ್ನೆಲ್ಲ ನಗರಸಭೆ ಸದಸ್ಯನಾಗಿ ಮಾಡಿ ಇವತ್ತು ರಾಜ್ಯ ಸರ್ಕಾರ ಈ ಒಂದು ಯೋಜನೆಯಿಂದ ಸಭೆಯಲ್ಲಿ ನಗರಸಭೆಯ ಅಧ್ಯಕ್ಷ ವೆಂಕಟಸ್ವಾಮಿ, ಉಪಾಧ್ಯಕ್ಷ ರೂಪಾ ನವೀನ್, ಪೌರಾಯುಕ್ತ ಮಂಜುನಾಥ್, ನಗರಸಭಾ ಸದಸ್ಯರು, ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ.
ಹೀಗೆ ರೈತರು ಬೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ಗೆ ತರಾಟೆ ತೆಗೆದುಕೊಳ್ಳುವ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದ ಬಳಿ ಇರುವ ಬೆಸ್ಕಾಂ ಉಪವಿಭಾಗ ಕಚೇರಿಯಲ್ಲಿ. ಹೌದು, ಕಳೆದ 8 ವರ್ಷಗಳಿಂದ F1 ಫೀಡರ್ ಲೈನ್ ತಾಲೂಕಿನ ಗಡಿಭಾಗದಲ್ಲಿ 14 ಹಳ್ಳಿಗಳು ಬರುತ್ತಿದ್ದು ಇಲ್ಲಿನ ಜನ ಕೃಷಿಗೆ ಅವಲಂಬಿತರಾಗಿದ್ದಾರೆ. ಕೃಷಿಯನ್ನೇ ಕಾಯಕ ಮಾಡಿಕೊಂಡಿರುವ ರೈತರು ತರಾವರಿ ತರಕಾರಿ, ಹೂ ಹಣ್ಣುಗಳನ್ನು ಬೆಳೆದು ಜೀವನ ನಡೆಸುತ್ತಿದ್ದಾರೆ. ಕಳೆದ 5 ವರ್ಷಗಳಿಂದ ಬೆಸ್ಕಾಂ ಅಧಿಕಾರಿಗಳು F1 ಫೀಡರ್ ಲೈನ್ ವ್ಯಾಪ್ತಿಗೆ ರಾತ್ರಿ 4 ಗಂಟೆ, ಹಗಲು 3 ಗಂಟೆಗಳ ಕಾಲ ವಿದ್ಯುತ್ ಪೂರೈಸಬೇಕು. ಆದರೆ ಬೆಸ್ಕಾಂ ಅಧಿಕಾರಿಗಳು ಅರ್ಧ ಗಂಟೆ ವಿದ್ಯುತ್ ನೀಡಿ ಅದು ಇದು ಸಮಸ್ಯೆ ಇದೆ ಎಂದು ವಿದ್ಯುತ್ ನಿಲ್ಲಿಸುತ್ತಿದ್ದರು. ಇದರಿಂದ ಆಕ್ರೋಶಗೊಂಡ ರೈತರು ಬೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಾವು F1 ಲೈನವರು ತೋಟಕಲ್ ಕರೆಂಟ್ಗಳವ್ರು ಎಲ್ಲರೂ ಬಂದಿದ್ರು ಇಲ್ಲಿ. ನಮ್ಮ AW ಸರ್ ಮಾತಾಡೋಕೆ ಸುಮಾರು 8 ವರ್ಷಗಳಿಂದ ನಮ್ಮ F1 ಲೈನು ಊರಿಂದ ಹೊರಗಡೆ ಎಲ್ಲ ಕಾಡು ಕಡೆ ಇರೋಂಥ ತೋಟಗಳಿರೋದು. ಇವರು ಸಿಂಗಲ್ ಕರೆಂಟ್ ಕೊಡೋಕ್ಕೆ ಸುಮಾರು 8 ವರ್ಷದಿಂದ ಆಟ ಆಡಿಸ್ತಾ ಇದ್ದಾರೆ. ಆ ಸಮಸ್ಯೆ ಗಲಾಟೆ ಮಾಡೋಕ್ಕೆ ಬಂದಿದ್ದೀವಿ ಇವರು. ನಾವು ತಾಲೂಕೆಲ್ಲ ಕೊಡ್ತಾ ಇದ್ದಾರೆ, ಬೇರೆ ನಮ್ಮ ಲೈನ್ ಮಾತ್ರ ಮಲತಾಯಿ ಧೋರಣೆ ಮಾಡ್ತಾಯಿದ್ದಾರೆ. ಆದ್ದರಿಂದ ನಾವು ಇಲ್ಲಿ ಉಗ್ರ ಹೋರಾಟ ಮಾಡಬೇಕಂತೇಳಿ ನಮ್ಮ ರೈತರೆಲ್ಲ ಬಂದಿದ್ರಿ. ಈಗ ಅವರೇನೋ ಇವತ್ತು ಸಂಜೆನೇ ನಾನು ಸಿಂಗಲ್ ಕರೆಂಟು ಸಿಂಗಲ್ ಕರೆಂಟ್ ಕೊಡಿಸ್ತೀನಿ ಅಂತಿದ್ದಾನೆ. ತೋಟಗಳಲ್ಲಿ ಯಾವ ರೀತಿ F1 ಲೈನ್ ತೋಟಗಳಲ್ಲಿ ಈಗ ನಾವು ವೋಲ್ಟೇಜ್ ಪ್ರಾಬ್ಲಮ್ ಇದೆ. ಇವ್ರಿಗೆ ಫೋನ್ ಮಾಡಿದಾಗೆಲ್ಲ ಏನು ಹೇಳ್ತಾರೆ ಅಂದರೆ ನಿಮ್ದು ಲಾಂಗ್ ಲೈನು ನಾವು ಆಯಿತು ನೋಡೋಣ ಅಂತೇಳಿ ಕಾಲ ಹಾಕ್ಕೊಂಡು ಬರ್ತಾಯಿದ್ರು. ಆದರೆ 8 ವರ್ಷದಿಂದ ಈಗ ರೈತರು ಫೋನ್ ಮಾಡಿದ್ರು ಅವ್ರವ್ರ ಕಾಲಕ್ಕೆ ತಕ್ಕನಾಗಿ ಹೇಳ್ಕೊಂಡು ಬರ್ತಾಯಿದ್ರು. ಯಾರು ಸದ್ಯಕ್ಕೆ ಬಂದು ಸಮಸ್ಯೆ ಬಗೆಹರಿಸಿಲ್ಲ. ಈಗ ನಾವು ಅದರಿಂದ ಏನು ಸಮಸ್ಯೆ ಅನ್ಬೋದು? ಅದರಿಂದ ನಾವು ಸಮಸ್ಯೆ ಈಗ ತೋಟಗಳು ಬೆಳೆ ಇಕ್ಕಿರ್ತೀರಿ, ಇನ್ ಟೈಮ್ ಮೋಟ್ರ್ಗಳು ಸುಟ್ಟೋಗೋದು, ಆಮೇಲೆ ಬೆಳೆ ಇಕ್ಕಿರ್ತೀರ ಬೆಳೆ ಅಲ್ಲೇ ಬರ್ನ್ ಆಗೋದು. ನಾವು ರೈತರು ಸಾಲಗಳು ಸಿಕ್ಕಾಕೊಂಡು ಅವ್ರು ಆತ್ಮಹತ್ಯೆ ಮಾಡ್ಕೊಳೋದು, ಆಮೇಲೆ ಅಲ್ಲಿ ಕೈ ಸಾಲ ಮಾಡಿರ್ತಾರೆ, ಅವ್ರು ಬಂದು ಗಲಾಟೆ ಮಾಡೋದು, ಈ ಥರ ರೈತ ಸಮಸ್ಯೆಗಳು. ಇವರು ಈ ಎಫ್ಸಿಎಲ್ಗಳಿಗೆ ಏನು ಗೊತ್ತೋ, ಅವ್ರು ತಿಂಗಳಿಗೊಂದ್ಸಲಿ ಸಂಬಳ ಬರ್ತದೆ, ನಮ್ಮ ಮಜವಾಗಿರ್ತಾರೆ. ಈ ರೈತರ ಸಮಸ್ಯೆ ನೋಡೋರು ಯಾರು ಇಲ್ಲ. ಸಮಯಕ್ಕೆ ಬಂದು ಅವ್ರನ್ನ ಅಲ್ಲಿರೋಂಥ ಲೈನ್ಮ್ಯಾನ್ಗಳು ನಾವು ಕಂಪ್ಲೇಂಟ್ ಮಾಡಿದ್ರು ಅವ್ರು AWಗೆ ಈಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳಿಗೆ ಹೇಳಿದ್ರು ನಮ್ಮ ಸಮಸ್ಯೆ ಬಗೆಹರಿಸೋರಿಲ್ಲ. ಈಗ ಖುದ್ದ ನಾವೇ ರೈತರು ಬಂದು ಈಗ ಬೆಳಗ್ಗೆ 11 ಗಂಟೆಗೆ ಬಂದು ಸಮ್ಮರ್ ಬಂತಂದ್ರೆ ಇದೇ ಪ್ರಾಬ್ಲಮ್ಮೇ. ಈಗ ಮಳೆಗಾಲದಲ್ಲೇನೋ ಆಟೋಮೆಟಿಕ್ ಹೊರಗೋಗ್ತದೆ, ಸಮ್ಮರಲ್ಲಿ ಪ್ರಾಬ್ಲಮ್ ಇದೆ. ಅದನ್ನು ಬಗೆಹರಿಸ್ಕೊಡ್ರಿ ಅಂದರೆ ಇದುವರೆಗೂ ನಮ್ಗೆ 8 ವರ್ಷದಿಂದ ಆಟ ಆಡಿಸ್ತಾಯಿದ್ರು. ಈಗೇನೋ ಒಂದು 15 ದಿವಸ ಟೈಮ್ ತಗೊಂಡು ನಾನು ಮಾಡ್ಕೊಡ್ತೀನಪ್ಪ ಅಂತೇಳಿ AW ಸರ್ ವಾಸುದೇವ್ ಸರ್ ಮಾತು ಕೊಟ್ಟಿದ್ದಾರೆ. ನೋಡೋಣ ಅದನ್ನು ಅದು ಇಷ್ಟು ದಿವಸನೇ ಇದ್ರಂತೆ, ಇನ್ನು 15 ದಿವಸ ನಾವು ಯಾಕೆ ವೆಯ್ಟ್ ಮಾಡೋಣ ಅಂತೇಳಿ ಒಂದು ಮಾನವೀಯತೆಯಿಂದ ಅವ್ರಿಗೊಂದು ಬೆಲೆ ಕೊಟ್ಟಿದ್ದೀರಿ. ನೆಕ್ಸ್ಟ್ ಸರ್ ಇದು 15 ದಿವಸ ಮೀರಿದೆ ಅಂದರೆ ನಾವು ಇಲ್ಲೇ ಪಾತ್ರೆಗಳು ತಗೊಂಬಂದು ಉಗ್ರ ಹೋರಾಟ ಮಾಡಿ ಇಲ್ಲೇ ಬೇಸ್ಕೊಂಡು ಇಲ್ಲೇ ಕೂತಿರ್ತೀವಿ, ನಾವು ಬಿಡೋದಿಲ್ಲ ಅಂತೇಳಿ ಹೇಳಿದ್ದೀರಿ. ಇಲ್ಲಪ್ಪ ನಾವು ಅಲ್ಲಿ ಗಂಟೆ ಹೋಗಲ್ಲ, 15 ದಿವಸ ಒಳಗಡೆ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಅವ್ರ ಮಾತು ಮೇಲೆ ನಾವು ಒಂದು ಸ್ವಲ್ಪ ನಂಬಿಕೆ ಇಟ್ಟು ಹೊರಡಿದ್ದೀರಿ. ಇನ್ನು ಬೆಸ್ಕಾಂ ಕಚೇರಿಗೆ ನುಗ್ಗಿದ ರೈತರು ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ ನಂತರ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ವಾಸುದೇವ್ F1 ಲೈನ್ ವ್ಯಾಪ್ತಿಗೆ ಬರುವ 14 ಹಳ್ಳಿಗಳಿಗೆ 15 ದಿನಗಳ ಒಳಗೆ ಎಲ್ಲಾ ಸರಿಪಡಿಸುವುದಾಗಿ ಹೇಳಿದ್ದಾರೆ. ಅದಲ್ಲದೆ ರೈತರ ತೋಟಗಳಿಗೆ ಸಿಂಗಲ್ ಫೇಸ್ ಮತ್ತು ವೋಲ್ಟೇಜ್ ವಿದ್ಯುತ್ ಪೂರೈಕೆ ನೀಡುವುದಾಗಿ ಭರವಸೆ ನೀಡಿದ್ದಾರೆ. ಲೋ ವೋಲ್ಟೇಜ್ ಪ್ರಾಬ್ಲಮ್ ಇದೆ, ಬಂದಿದ್ದಾರೆ, ಅದಕ್ಕಾಗಿ ಅವ್ರಿಗೆ ಆಮೇಲೆ ಅವ್ರಿಗೆ ಅವರ ಭಾಗದಲ್ಲಿ ಸಿಂಗಲ್ ಫೇಸ್ ವಿದ್ಯುತ್ ಕೊಡ್ತಾ ಇಲ್ಲ. ಸಿಂಗಲ್ ಫೇಸ್ ವಿದ್ಯುತ್ ಕೊಡಿ ಅಂತಲೇ ಕೇಳ್ತಾ ಇದ್ದಾರೆ. ಸಿಂಗಲ್ F1 ಲೈನಲ್ಲಿ ಸುಮಾರು ಜನ ಹಳ್ಳಿಗಳು ಬರುತ್ತೆ. ಸೊ ಹಳ್ಳಿಗಳಿಗೆ ಸುಮಾರು ಜನ ರೈತರೇ ಆಲ್ಮೋಸ್ಟ್ ಈಗ ಯಾರು ಅಂತ ಎಲ್ಲ ರೈತರೇ ಬಂದಿರೋಂಥದ್ದು, ಯಾರು ಹೋರಾಟಗಾರರು ಯಾರು ಬಂದಿಲ್ಲ. ಸೊ ಈಗ ಅವ್ರಿಗೆ ಯಾವ ರೀತಿ ನೀವು ಸಹಕಾರ ಕೊಡ್ತೀರಾ? ಸೊ ಈ ಹಿಂದೆ 5 ವರ್ಷಗಳಿಂದ ಸಮಸ್ಯೆ ಇತ್ತು, ಆ ಸಮಸ್ಯೆನ ಯಾವ ರೀತಿ ಬಗೆಹರಿಸ್ತೀರಾ? ಸಮಸ್ಯೆನ ಅದಕ್ಕೆ ಒಂದು ಲಿಂಕ್ ಲೈನ್ ಮಾಡಿದ್ದೀವಿ. ಅದನ್ನು ಸ್ವಲ್ಪ ರೈಲ್ವೆ ಕ್ರಾಸಿಂಗ್ ಹತ್ರ ಒಂದು ಸ್ವಲ್ಪ ಪೆಂಡಿಂಗ್ ಇದೆ ವರ್ಕು, ಕೇಬಲ್ ಹಾಕಬೇಕಾಗಿರೋದು. ಅದು ಕೇಬಲ್ ಹಾಕ್ಬಿಟ್ಟು ಅವ್ರಿಗೆ ವೋಲ್ಟೇಜ್ ಸಮಸ್ಯೆನ ಅರೇಂಜ್ ಮಾಡಿಕೊಡ್ತೀವಿ. 15 ದಿನ ಟೈಮ್ ತೊಗೊಂಡಿದ್ದೀನಿ ಅವ್ರ ಹತ್ರ. ಆದಷ್ಟು ಅದ್ರ ಒಳಗಡೆ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ. ಅಲ್ಲ, ಈ 5 ವರ್ಷಗಳಿಂದ ಆಗದೇ ಇರೋಂಥ ಸಮಸ್ಯೆಗೆ 15 ದಿನಗಳಲ್ಲಿ ಆಗ್ಬಿಡುತ್ತಾ? ಖಂಡಿತವಾಗಿ ಆಗುತ್ತೆ. ಅಲ್ಲ, ಅವ್ರ ಬೇಡಿಕೆಗಳಂತೆ ನೀವು ಈಡೇರಿಕೆ ಮಾಡ್ತೀರಾ ಅಥವಾ ನಿಂದ? ಅವ್ರದ್ದು ಒಂದೇ ಬೇಡಿಕೆ ಅವ್ರು ತಿಳಿದಂಗೆ ಅವ್ರ ಬೇಡಿಕೆ ಇರೋದು ಲೋ ವೋಲ್ಟೇಜ್ ಒಂದು ಕೊಟ್ಟರೆ ಅವ್ರ ಬೇಡಿಕೆ ಎಲ್ಲ ಫುಲ್ಫಿಲ್ ಆಗುತ್ತೆ. ಸಿಂಗಲ್ ಇದೆ. ಅದೇ ಹೇಳಿದ್ನಲ್ಲ, ಸಿಂಗಲ್ ಫೇಸ್ ವಿದ್ಯುತ್ ಮನೆಗಳು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನು ಕೊಡಿಸ್ಕೊಡ್ತಾರೆ. ಪರ್ಟಿಕ್ಯುಲರ್ ಆಗಿ F1 ಲೈನ್ ಮಾತ್ರ ಯಾಕೆ ಸರ್ ಆ ಥರ ಅಂತ? ಅದು ನಾನು ಬರೋಕ್ಕೆ ಮುಂಚಿತವಾಗೂ ಅದು ಕೊಡ್ತಾ ಇರಲಿಲ್ಲ ಲೈನಲ್ಲಿ ಸಿಂಗಲ್ ಫೇಸ್ನ.
ಅದನ್ನು ಕಂಟಿನ್ಯೂ ಆಗಿ ಹೋಗಿತ್ತು ಅಷ್ಟೇ. ಕೇಳ್ತಾ ಇದ್ದಾರೆ, ಕೊಡೋಣ, ತೊಂದರೆ ಇಲ್ಲ. ಬಟ್ ಏನಂದರೆ ಏನು ತೋಟದ ಮನೆಗಳಲ್ಲಿ ಏನು ಕರೆಂಟ್ ಯೂಸ್ ಮಾಡ್ತಾರೆ ಅಷ್ಟೇ. ಅದರಲ್ಲೇನಾದ್ರು ಸಿಂಗಲ್ ಫೇಸ್ ಮೋಟ್ರ್ಗಳು ಯೂಸ್ ಮಾಡ್ತಂದರೆ ಓವರ್ಲೋಡ್ ಟ್ರಿಪ್ ಆಗುತ್ತೆ, ಅವಾಗ ಸಪ್ಲೈ ಇರಲ್ಲ ಅವರು. ಇದಕ್ಕೆ ಮುಂಚೆ ಇದ್ರ ಬಗ್ಗೆ ಕಂಪ್ಲೇಂಟ್ಗಳು ಬಂದಿದ್ದಾವೆ ಇಲ್ಲ ಸರ್ ನಿಮ್ಮ ಬಳಿಗೆ? ಇಲ್ಲ, ಅಷ್ಟೊಂದು ಕಂಪ್ಲೇಂಟ್ ಇಲ್ಲ. ಆಮೇಲೆ ಅಲ್ಲಿ ಕೆಲವರು ಅಷ್ಟೊಂದು ತೋಟದ ಮನೆಗಳು ಇದ್ದಂಗೆ ಇಲ್ಲ. ನೋಡೋಣ, ಕೊಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು. ಅಲ್ಲ, ಇವತ್ತು ಕೊಟ್ಟು ನೋಡಿದ್ರೆ ಲೋಡ್ ಗೊತ್ತಾಗ್ಬಿಡುತ್ತಲ್ಲ ಕೆಂಪೇಗೌಡರು, ಇವತ್ತೇ ಗೊತ್ತಾಗ್ಬಿಡ್ತದೆ. ಅದೇನು ಫೀಡ್ರ್ ನಾವು ಮಾತಾಡದೆ ಹೋದ್ರು ಫೀಡ್ರಲ್ಲಿ ಲೋಡ್ ಕೂತ್ಕೊಳ್ಳುತ್ತೆ. ನಾನೇ ಸಾಯಂಕಾಲ ಹೋಗಿ ಸ್ಟೇಷನ್ MSS ಅಲ್ಲಿ ಕೂತ್ಕೋತೀನಿ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಲೋಡ್ ಎಷ್ಟು ಬರ್ತದೆ ಅಂತ. ತೊಂದರೆ ಇಲ್ಲ. ಅವಾಗ 15 ಡೇಸಲ್ಲಿ ಮುಗಿಸ್ಕೊಡ್ತೀವಿ, ಅದು ಮಾಡ್ತೀವಿ. ಒಟ್ಟಾರೆ ರೈತ ದೇಶದ ಜನರಿಗೆ ಅನ್ನ ನೀಡುವ ಅನ್ನದಾತ. ದೇಶವನ್ನ ಕಾಯುವ ಸೈನಿಕ ಎಷ್ಟು ಮುಖ್ಯನೋ ದೇಶಕ್ಕೆ ಅನ್ನ ನೀಡುವ ರೈತನೂ ಅಷ್ಟೇ ಮುಖ್ಯ. ಆದರೆ ಬೆಸ್ಕಾಂ ಅಧಿಕಾರಿಗಳು ಪೂರಕವಾದ ವಿದ್ಯುತ್ ಪೂರೈಕೆ ನೀಡದೆ ಅಧಿಕಾರಿಗಳು ಸತಾಯಿಸುತ್ತಿದ್ದಾರೆ. ಇನ್ನಾದರೂ ರೈತರಿಗೆ ಸಮರ್ಪಕ ವಿದ್ಯುತ್ ನೀಡ್ತಾರಾ? ಕಾದು ನೋಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕ್ಷೇತ್ರದ ಅಭಿವೃದ್ಧಿಗೆ ಸದಾ ಸಿದ್ಧ. ಹಂತ ಹಂತವಾಗಿ ಅನುದಾನ ಬಿಡುಗಡೆ. ರಿಪೋರ್ಟ್ ಕಾರ್ಡ್ ಇಟ್ಟ ಶಾಸಕ ಪ್ರದೀಪ್ ಈಶ್ವರ್. ಹದಿಹರೆಯ ವಯಸ್ಸಿನಲ್ಲಿ ಪ್ರೀತಿ ಹೆಸರಲ್ಲಿ ಚೆಲ್ಲಾಟ. ಮತ್ತೊಬ್ಬ ಯುವತಿ ಜೊತೆ ಪ್ರಿಯಕರನ ಮಾತು. ಸಾವಿನಲ್ಲಿ ಮೌನವಾದ ಮನನೊಂದ ಪ್ರಿಯತಮೆ. ವಿಶೇಷ ಘಟಕ ಯೋಜನೆಯಲ್ಲಿ ಪರಿಶಿಷ್ಟರಿಗೆ ಹಣ ಮೀಸಲು ವಿಚಾರ. ಪ್ರಧಾನಿ ಮೋದಿ ಅವರಿಗೆ ಬಿಜೆಪಿಗರು ಮನವಿ ಮಾಡಲಿ. ಸಚಿವ ಶಿವರಾಜ್ ತಂಗಡಗಿ ಒತ್ತಾಯ. ಶೌಚಾಲಯವಿಲ್ಲದ ಸರ್ಕಾರಿ ಶಾಲೆ. ಬಯಲನ್ನು ಆಶ್ರಯಿಸಿದ ವಿದ್ಯಾರ್ಥಿಗಳು ಅಸಡ್ಡೆ ತೋರುತ್ತಿದ್ದಾರಾ? ಅಧಿಕಾರಿಗಳು, ಜನಪ್ರತಿನಿಧಿಗಳು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.